ನಮಸ್ಕಾರ ಸ್ನೇಹಿತರೆ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಪ್ರಶ್ನೋತ್ತರಗಳ ಬಗೆಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ. 50ನೆಯ ಪ್ರಶ್ನೆಗೆ ನಾನು ನಿಲ್ಲಿಸಿದ್ದೆ. ಇವತ್ತು ಮುಂದುವರಿಸೋಣ 51ನೇ ಪ್ರಶ್ನೆಯಿಂದ. ಈ ಪ್ರಶ್ನೆ ಪತ್ರಿಕೆಯ 51ನೇ ಪ್ರಶ್ನೆ ಏನಿದೆ ಅಂದರೆ, ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಉತ್ತರಗಳು ಏನು ಕೊಟ್ಟಿದ್ದಾರೆ? ಚೆನ್ನಾಗಿ, ಆಹಾ, ಹೌದು, ಪಟಪಟ ಎನ್ನುವ 4 ಉತ್ತರಗಳಲ್ಲಿ ನಾವು ಆಯ್ಕೆ ಮಾಡಬೇಕಾಗಿದೆ. ಈಗಾಗಲೇ ಹಿಂದೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಸಾಮಾನ್ಯ ಅವ್ಯಯವನ್ನು ಕುರಿತ ಒಂದು ಪ್ರಶ್ನೆ ಇದೆ. ಸೊಗಸಾಗಿ ಎಂಬುದು ಯಾವ ಅವ್ಯಯ ಅಂತ ಅಲ್ಲಿ ಕೊಟ್ಟಿರೋದನ್ನು ನಾವು ಗಮನಿಸಿದ್ವಿ. ಅದೊಂದು ಸಾಮಾನ್ಯ ಅವ್ಯಯ ಅನ್ನೋದನ್ನು ಅಲ್ಲಿ ನಾವು ಗಮನಿಸಿದ್ವಿ. ಇಲ್ಲಿ ಸಾಮಾನ್ಯ ಅವ್ಯಯಕ್ಕೆ ಯಾವುದು ಉದಾಹರಣೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿರೋದನ್ನು ಗಮನಿಸಿ ಮತ್ತೆ ಮತ್ತೆ ರಿಪೀಟ್ ಮಾಡಿದರೆ ಸುಮ್ಮನೆ ಟೈಮ್ ತಗೊಳುತ್ತೆ. ಅವ್ಯಯಗಳಲ್ಲಿ ನಾವು ಸುಮಾರು 8 ವಿಧಗಳನ್ನು ಗುರುತಿಸ್ತೇವೆ. ಅಲ್ಲಿ ನಾವು ಹೇಳಿದ್ದೆ ಈಗಾಗಲೇ: ಅನುಕರಣಾವ್ಯಯ, ಭಾವಸೂಚಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಅವಧಾನ, ಇವೆಲ್ಲ ಹೇಳಿದ್ದೆ ನಾನು ಹಿಂದಿನ ಸಂಚಿಕೆಯಲ್ಲಿ. ಗಮನಿಸ್ಬೋದು ನೀವು ಸ್ನೇಹಿತರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಉತ್ತರಗಳಲ್ಲಿ ನಮಗೆ ಈ ಚೆನ್ನಾಗಿ ಅಂತ ಇದೆಯಲ್ಲ, ಇದು ಸಾಮಾನ್ಯ ಅವ್ಯಯ ಆಗ್ತದೆ. ಯಾವುದೇ ಒಂದು ಕ್ರಿಯೆಯ ಸ್ಥಾನ, ಅದರ ಒಂದು ರೀತಿ, ಇವುಗಳನ್ನು ಕುರಿತು ಹೇಳುವಾಗ ಇದು ಕ್ರಿಯಾವಿಶೇಷಣ ಎಂಬಂತೆ ಬರುತ್ತವೆ. ಆತ ಚೆನ್ನಾಗಿ ಮಾತನಾಡುತ್ತಾನೆ, ಅವಳು ಚೆನ್ನಾಗಿ ನಡೆಯುತ್ತಾಳೆ, ಅವನು ಚೆನ್ನಾಗಿ ಉಡುಪು ಧರಿಸುತ್ತಾನೆ. ಇಲ್ಲಿ ಹೇಳುವಾಗ ನಾವು ಚೆನ್ನಾಗಿ ಎನ್ನುವುದನ್ನು ಒಂದು ಕ್ರಿಯಾ ವಿಶೇಷಣವಾಗಿ ಬಳಸಿಕೊಳ್ತಾ ಇದ್ದೇವೆ. ಆದ್ದರಿಂದ ಇದು ಕ್ರಿಯಾರ್ಥಕ ಒಂದು ವಿಶೇಷಣವಾಗಿ ಬರೋದರಿಂದ ಇದನ್ನು ನಾವು ಸಾಮಾನ್ಯ ಅವ್ಯಯ ಎಂದು ಕರೆಯುತ್ತೇವೆ. ಈ ಪ್ರಶ್ನೆಗೆ ಅಂದರೆ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಚೆನ್ನಾಗಿ. ಇದು ಸಾಮಾನ್ಯ ಅವ್ಯಯ ಎಂಬುದು ನಮಗೆ ಗೊತ್ತಾಗಬೇಕು. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 52ನೆಯ ಪ್ರಶ್ನೆ, ಮರಳಿ ಮಣ್ಣಿಗೆ, ಇದು ಇವರ ಕೃತಿ. ಹೌದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬಂತು. ಕೆ. ಶಿವರಾಮ ಕಾರಂತ, ವಿನಾಯಕ ಕೃಷ್ಣ ಗೋಕಾಕ್, ಎಂ. ಗೋಪಾಲಕೃಷ್ಣ ಅಡಿಗ ಮತ್ತು ವೈದೇಹಿ. 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಮರಳಿ ಮಣ್ಣಿಗೆ ಎನ್ನುವಂಥದ್ದು ಕೆ. ಶಿವರಾಮ ಕಾರಂತರ ಕೃತಿ. ನಮಗೆಲ್ಲ ಗೊತ್ತಿದೆ, ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕೆ. ಶಿವರಾಮ ಕಾರಂತರು ನಮಗೆಲ್ಲ ಗೊತ್ತಿರುವಂತೆ ಕಡಲ ತೀರದ ಭಾರ್ಗವ ಎಂದು ಹೆಸರಾದಂತಹವರು. ಅವರು ಸುಮಾರು 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿದ್ದಾರೆ. ಹೊಸಗನ್ನಡದ ಪ್ರಾರಂಭದ ಘಟ್ಟದಲ್ಲಿ, ಅಂದರೆ ನಾವೇನು ಹೇಳ್ತಿದ್ದೀವಿ, ನಾವು ನವೋದಯ ಸಾಹಿತ್ಯದ ಸಂದರ್ಭದಲ್ಲಿ ಹೆಚ್ಚು ಕಾದಂಬರಿಗಳನ್ನು ಬರೆದಂಥ ಕೆಲವು ಸಾಹಿತಿಗಳಲ್ಲಿ ಶಿವರಾಮ ಕಾರಂತರು ಒಬ್ಬರು. ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿಯೂ ಕೂಡ ಅವರು ತಮ್ಮ ಪ್ರಗತಿಶೀಲ ಧೋರಣೆಗೆ ಅನುಗುಣವಾಗಿ ಕೆಲವು ಕಾದಂಬರಿಗಳನ್ನು ಬರೆದಿದ್ದಾರೆ. ಮರಳಿ ಮಣ್ಣಿಗೆ, ಮೂಕಜ್ಜಿಯ ಕನಸುಗಳು, ಅಳಿದ ಮೇಲೆ, ಕುಡಿಯರ ಕೂಸು, ಹೀಗೆ ಸುಮಾರು ಕಾದಂಬರಿಗಳನ್ನು ನಾವು ಇಲ್ಲಿ ಹೆಸರಿಸ್ತಾ ಹೋಗ್ಬೋದು. ಸಾಹಿತ್ಯ ಚರಿತ್ರೆಯ ಸಂಬಂಧಪಟ್ಟಂಥ ತರಗತಿಯಲ್ಲಿ ನಾನು ಆ ಬಗ್ಗೆ ವಿವರಿಸ್ತೇನೆ. ಇಲ್ಲಿ ನಮಗೆ ಮರಳಿ ಮಣ್ಣಿಗೆ ಎಂಬುದು ಕೆ. ಶಿವರಾಮ ಕಾರಂತರ ಕೃತಿ ಎಂಬುದು ನೆನಪಾಗಬೇಕು. ಸ್ನೇಹಿತರೆ, ಈ 52ನೆಯ ಪ್ರಶ್ನೆಗೆ ಸರಿ ಉತ್ತರ 1, ಅಂದರೆ ಕೆ. ಶಿವರಾಮ ಕಾರಂತರು. ಕೆ. ಶಿವರಾಮ ಕಾರಂತರ ಸಾಹಿತ್ಯಿಕ ಪರಿಚಯವನ್ನು, ಅವರ ಬದುಕು ಬರಹವನ್ನು ಕುರಿತು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ತರಗತಿಯಲ್ಲಿ ನಾನು ಮಾಡುವವನಿದ್ದೇನೆ. ಗಮನಿಸೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. 53ನೆಯ ಪ್ರಶ್ನೆ, ಇದು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. ಸುಪರ್ದಿ, ಈ ಪದದ ಅರ್ಥ ಏನು? ಅನ್ಯದೇಶೀಯ ಪದ ಸುಪರ್ದಿ ಎನ್ನುವ ಪದಕ್ಕೆ ಸಮರ್ಥ, ಸುತ್ತಲೂ, ವಶ, ರಕ್ಷಣೆ ಎನ್ನುವ ಅರ್ಥಗಳನ್ನು ಕೊಟ್ಟಿದ್ದಾರೆ. ಈ ಸರಿ ಉತ್ತರಗಳಲ್ಲಿ ನಮಗೆ ಸರಿಯಾದ ಉತ್ತರ, ಅವರನ್ನು ನಮ್ಮ ಸುಪರ್ದಿಗೆ ಪಡೆದೆವು ಅಥವಾ ಅವರನ್ನು ನಮ್ಮ ಸುಪರ್ದಿಗೆ ಕೊಟ್ಟು ಬಿಡಿ ಅನ್ನುವ ಸಂದರ್ಭದಲ್ಲಿ ವಶಕ್ಕೆ ಎನ್ನುವ ಅರ್ಥದಲ್ಲಿ ಬಳಸ್ತೀವಿ. ಸುಪರ್ದು ಅಂದರೆ ರಕ್ಷಣೆ ಎನ್ನುವ ಅರ್ಥ ಇರಬಹುದೇನೋ ಎಂಬ ಗೊಂದಲಕ್ಕೆ ಒಳಗಾಗಬಾರದು. ಸ್ವಲ್ಪ ಒಂದು ಸಣ್ಣ ವಾಕ್ಯದಲ್ಲಿ ಮಾಡ್ಕೋಬೇಕು. ಯಾವುದಾದ್ರೂ ಶಬ್ದವನ್ನು ನಾವು ಆ ಅರ್ಥವನ್ನು ಗ್ರಹಿಸುವ ಸಂದರ್ಭದಲ್ಲಿ ಒಂದು ಚಿಕ್ಕ ವಾಕ್ಯವನ್ನು ಮಾಡಿಕೊಂಡಾಗ ಅದರ ಅರ್ಥ ಸ್ವಲ್ಪ ಮಟ್ಟಿಗೆ ನಮಗೆ ಸುಳಿವು ಕೊಡ್ತದೆ ಅಥವಾ ಸ್ಪಷ್ಟವಾಗ್ತಾ ಹೋಗ್ತದೆ. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಸುಪರ್ದಿ ಎಂಬುದಕ್ಕೆ ಅರ್ಥ ಇರುವುದು ವಶ ಎಂಬ ಅರ್ಥ ಇದೆ. ಇದನ್ನು ನಾವು ಗಮನಿಸಬಹುದಲ್ಲಿ. ಸುಪರ್ದು ಎಂಬುದು ಹಿಂದೂಸ್ಥಾನಿ ಪದವಾಗಿದ್ದು ಇದಕ್ಕೆ ಅಧೀನ, ವಶ ಎಂಬ ಅರ್ಥಗಳಿವೆ. ಆದ್ದರಿಂದ 53ನೇ ಪ್ರಶ್ನೆಗೆ ಸರಿ ಉತ್ತರ 3, ಆಯ್ಕೆ 3, ವಶ ಎನ್ನುವುದು ಸುಪರ್ದಿ ಎಂದರೆ ಅರ್ಥ ಆಗ್ತದೆ. 54ನೆಯ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ
ಅನ್ಯ ದೇಶೀಯ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಬಿಟ್ಟು 4 ಅನ್ಯ ದೇಶೀಯ ಪದಗಳೇ ಆಗಿವೆ. ಅದರಲ್ಲಿ ನಾವು ಅನ್ಯ ದೇಶೀಯ ಪದಗಳಲ್ಲಿ ವಿಶಿಷ್ಟವಾದ ಪದ ಯಾವುದು ಅನ್ನೋದನ್ನು ಗುರುತಿಸಬೇಕಾಗ್ತದೆ. 1ನೇದು ಮೇಜು, 2 ಅರ್ಜಿ, 3 ಸಾಬೂನು, 4 ಪಾದ್ರಿ ಅಂತ ಇದೆ. ಈ ಮೇಜು, ಸಾಬೂನು, ಪಾದ್ರಿ ಇವೆಲ್ಲವೂ ಕೂಡ ಒಂದು ಭಾಷೆಯಿಂದ ಬಂದಂತಹ ಶಬ್ದಗಳಾಗಿದ್ದರೆ, ಅರ್ಜಿ ಎಂಬುದು ಒಂದು ಬೇರೆ ಭಾಷೆಯಿಂದ ಬಂದಂತಹ ಶಬ್ದವಾಗಿದೆ. ಹಾಗಾಗಿ ನಾವು ಇಲ್ಲಿ ಆಯ್ಕೆ ಮಾಡಬೇಕಾದಂತಹ ಉತ್ತರ ಅರ್ಜಿ. ಅಂದರೆ 54ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2 ಅರ್ಜಿ ಎಂಬುದಾಗಿದೆ. ಅರ್ಜಿ ಅನ್ನೋ ಪದ ಬಳಸ್ತಾ ಇರ್ತೀವಿ ನಾವು. ಅರ್ಜಿ ಅಂದರೆ ಹಿಂದೂಸ್ತಾನಿ ಭಾಷೆ, ಅಂದರೆ ಹಿಂದಿ ಭಾಷೆಯಿಂದ ಬಂದಂತಹ ಪದವಾಗಿದೆ. ಇವತ್ತು ಅರಿಕೆ ಮಾಡಿಕೊಳ್ಳುವಾಗ ಅಥವಾ ಮನವಿ ಮಾಡಿಕೊಳ್ಳುವಾಗ ಅರಿಕೆ ಪತ್ರ ಅಥವಾ ಪ್ರಾರ್ಥನಾ ಪತ್ರ, ಮನವಿ ಪತ್ರ ಎಂಬ ಅರ್ಥದಲ್ಲಿ ಅರ್ಜಿ ಅನ್ನುವ ಅಪ್ಲಿಕೇಶನ್ ಅನ್ನುವ ಅರ್ಥದಲ್ಲಿ ಅರ್ಜಿ ಎಂಬ ಪದವನ್ನು ಬಳಸ್ತೇವೆ. ಇನ್ನುಳಿದಂತೆ ನಿಮಗೆ ಅರ್ಥ ಗೊತ್ತಾಗ್ತದೆ. ಟೇಬಲ್ ಅನ್ನುವ ಅರ್ಥದಲ್ಲಿ ನಾವು ಮೇಜು ಎನ್ನುವ ಪದವನ್ನು ಬಳಸ್ತೇವೆ. ಸಾಬೂನು ಎನ್ನುವ ಪದವನ್ನು ಗಮನಿಸಿ. ಇವೆಲ್ಲವೂ ಕೂಡ ಮೇಜು, ಸಾಬೂನು, ಪಾದ್ರಿ ಇವೆಲ್ಲ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪದಗಳಾಗಿವೆ. ಸಾಬೂನು ಬಳಸ್ತೀವಲ್ವ ಕನ್ನಡದಲ್ಲಿ, ಒಂದು ನೀರಿನಲ್ಲಿ ಬೆರೆಸಿದಾಗ ವಿಶಿಷ್ಟವಾಗಿ ನೊರೆಯನ್ನು ಉಂಟು ಮಾಡುವಂತಹ ಒಂದು ರಾಸಾಯನಿಕ ವಸ್ತು. ಬಟ್ಟೆ ಅಥವಾ ನಮ್ಮ ಶರೀರವನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಮೈ ಶುದ್ಧ ಮಾಡುವಾಗ, ಬಟ್ಟೆ ಶುದ್ಧ ಮಾಡುವಾಗ ಬಳಸ್ತಕ್ಕಂತಹ ಒಂದು ರಾಸಾಯನಿಕ ವಸ್ತುವನ್ನು ಸಾಬೂನು ಅಂತ ಕರಿತೀವಿ. ಇವತ್ತು ಕೂಡ ಸಾಬಣ ಎನ್ನುವ ಅರ್ಥದಲ್ಲಿ ಮರಾಠಿ ಪದದಲ್ಲಿ ಕೂಡ ಇದು ರೂಢಿಯಲ್ಲಿದೆ. ಕೆಲವರು ಮರಾಠಿ ಭಾಷೆಯಿಂದ ಬಂದಿರಬೇಕು ಅಂತ ಹೇಳ್ತಾರೆ, ಆದರೆ ಮೂಲ ಇದು ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಶಬ್ದವಾಗಿದೆ. ಸಾಬೂನು ಕೂಡ. ಮೇಜು ಎಂಬುದು ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಶಬ್ದವಾಗಿದೆ. ಇನ್ನೊಂದು ಕ್ರೈಸ್ತರ ಧರ್ಮಗುರುಗಳಿಗೆ ಬಳಸ್ತೀವಲ್ವ, ಪಾದ್ರಿಗಳು ಅಂತ. ಈ ಪಾದ್ರಿ ಎಂಬ ಪದವು ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಅರ್ಜಿ ಎಂಬುದು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರುವುದರಿಂದ ಇಲ್ಲಿ ಈ 4 ಉತ್ತರಗಳಲ್ಲಿ ನಾವು ಅರ್ಜಿ ಎಂಬುದನ್ನು ಗುಂಪಿಗೆ ಸೇರದ ವಿಶಿಷ್ಟ ಪದವಾಗಿ ಗುರುತಿಸಬೇಕಾಗ್ತದೆ. 54ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2 ಅರ್ಜಿ ಎಂಬುದು ನಮಗೆ ನೆನಪಾಗಬೇಕು. 55ನೆಯ ಪ್ರಶ್ನೆಗೆ ಹೋಗೋಣ. ದೇವರಿಂದ ಇದೊಂದು ಸಂಧಿ ಆಗಿರುವ ಪದ. ಈ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ಯಾವುದು? ಬಹಳ ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ದೇವರ ಪ್ಲಸ್ ಇಂದ, ದೇವರು ಪ್ಲಸ್ ಇಂದ, ದೇವರು ಪ್ಲಸ್ ಇಂದ, ಯಾಕುಣಿಸು ಈ ಕೊಟ್ಟಿದ್ದಾರೆ ಅಲ್ಲಿ. ದೇವರ ಪ್ಲಸ್ ಇಂದ, ಯಾಕುಣಿಸು ಈ. ಇಲ್ಲಿ ಸ್ವಲ್ಪ ಅಕ್ಷರಗಳನ್ನು ಗಮನಿಸಬೇಕಾಗಿದೆ. ಉಚ್ಚಾರಣೆ ಮಾಡುವಾಗ ಇಂದ ಎನ್ನುವುದನ್ನು ಒಂದೇ ಥರ ಉಚ್ಚಾರಣೆ ಮಾಡಿದ್ರು ಕೂಡ ಯಾಕುಣಿಸು ಈ ಇಂದ ಬಿಡಿಸ್ತೀವ? ಖಂಡಿತ ಬಿಡಿಸೋದಿಲ್ಲ. ಹಾಗಾಗಿ ತೃತೀಯ ವಿಭಕ್ತಿ ಪ್ರತ್ಯಯ ಯಾವ ಪ್ರಕೃತಿಗೆ ಸೇರಿದೆ? ಇಲ್ಲಿ ನಾವು ಗಮನಿಸಬೇಕಾಗಿದ್ದು ದೇವರು ಪ್ಲಸ್ ಇಂದ. ನಮ್ಮ ಸ್ವರ ಈ ಇದೆಯಲ್ಲ, ಹ್ರಸ್ವ ಸ್ವರ ಈ ಇದೆಯಲ್ಲ, ಆ ಈ 0 ಪ್ಲಸ್ ದ ಇಂದ ಅಂತೀವಲ್ಲ, ತೃತೀಯ ವಿಭಕ್ತಿ ಪ್ರತ್ಯಯ. ಇಲ್ಲಿ ಆಯ್ಕೆ 2 ಯಾವುದಿದೆಯೋ ದೇವರು ಪ್ಲಸ್ ಇಂದ, ಇದು ಸರಿಯಾದ ಉತ್ತರ ಆಗ್ತದೆ. ದೇವರು ಪ್ಲಸ್ ಇಂದ, ದೇವರಿಂದ ಲೋಪಸಂಧಿಯಾಗಿದೆ. ಪೂರ್ವ ಪದ ಅಂತ್ಯದಲ್ಲಿ ಬರುವ ಉಕಾರ ಅಂದರೆ ದೇವರು ಎಂಬಲ್ಲಿರುವ ಊ ಲೋಪ ಆಗಿದೆ ಎಂಬುದು ನಮಗೆ ಸ್ಪಷ್ಟವಾಗಬೇಕು. ದೇವರಿಂದ ಎಂಬ ಲೋಪಸಂಧಿ, ಇಲ್ಲಿ ದೇವರು ಪ್ಲಸ್ ಇಂದ ಎನ್ನುವುದು ಸರಿಯಾದ ಬಿಡಿಸಿದ ರೂಪ. 55ನೇ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2. 56ನೆಯ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಅವರು ಇದಕ್ಕೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ನೇರವಾಗಿ ಪ್ರಶ್ನಾರ್ಥಕವಾಗಿದೆ ಇದು. ಗಮನಿಸಿ. ಬ್ರಾಹ್ಮಿ ಲಿಪಿ ಮತ್ತು ಸಂಸ್ಕೃತ ಲಿಪಿ, ಸಂಸ್ಕೃತ ಲಿಪಿ ಮತ್ತು ಪ್ರಾಕೃತ ಲಿಪಿ, ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಲಿಪಿ, ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ. ಈ 4 ಉತ್ತರಗಳನ್ನು ಗಮನಿಸಿದಾಗ ನಮಗೆ ಸ್ವಲ್ಪ ಗೊಂದಲ ಆಗ್ತದೆ. ಪ್ರಾಚೀನವಾದ ಲಿಪಿಯನ್ನು ಕೊಟ್ಟಿದ್ದಾರೆ, ಆದರೆ ಇದಕ್ಕೆ ಸರಿಯಾದ ಉತ್ತರ ನಮಗೆ ಅಶೋಕನ ಶಾಸನಗಳಲ್ಲಿ ಹೆಚ್ಚಾಗಿ ಬಳಕೆಯಾಗಿರುವ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭರತಖಂಡದ ಯಾವ ಪ್ರಾಂತ್ಯಗಳಲ್ಲಿ ಅಶೋಕನ ಶಾಸನಗಳು ಲಭಿಸಿವೆಯೋ ಅವೆಲ್ಲ ಶಾಸನಗಳಿಗೂ ಹೆಚ್ಚಾಗಿ ಬಳಕೆಯಾಗಿರುವುದು ಬ್ರಾಹ್ಮಿ ಲಿಪಿ. ಬ್ರಾಹ್ಮಿ ಲಿಪಿ ಅತ್ಯಂತ ಪ್ರಾಚೀನವಾದ ಲಿಪಿ. ಆ ಪ್ರಾಚೀನತೆಯನ್ನು ಹೇಳುವುದಕ್ಕೋಸ್ಕರವೇ ಕೆಲವು ಕಥೆಗಳಿವೆ. ಬ್ರಾಹ್ಮಿ ಲಿಪಿ ಎಂಬುದು ಬ್ರಹ್ಮನಿಂದಲೇ ಸೃಷ್ಟಿಯಾಯಿತು ಎಂಬಂತಹ ಕಥೆಗಳನ್ನು ಕೂಡ ಕೆಲವರು ಕಟ್ಟಿರುವುದು ಉಂಟು. ಅದರ ಪ್ರಾಚೀನತೆಯನ್ನು ಕುರಿತು ಹೇಳುವುದಕ್ಕೋಸ್ಕರ ಅಂತಹ ಕಥೆಯನ್ನು ಹೆಣೆಯಲಾಗಿದೆ. ಇರಲಿ, ಕೇಳಿಸಿಕೊಳ್ಳಿ. ಬ್ರಾಹ್ಮಿ ಲಿಪಿ ಭರತಖಂಡದ ಒಂದು ಪ್ರಾಚೀನ ಲಿಪಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಯಾವ್ಯಾವ ಇವತ್ತು ನಮ್ಮ ಭಾಷಾ ಲಿಪಿಗಳು ಇವೆಯೋ ಇವೆಲ್ಲವಕ್ಕೂ ಮೂಲ ಬ್ರಾಹ್ಮಿ ಲಿಪಿ ಎಂದು ಹೇಳಲಾಗ್ತದೆ. ಭಾರತದ ಬಹಳಷ್ಟು ಭಾಷೆಗಳಿಗೆ ಈ ಬ್ರಾಹ್ಮಿ ಲಿಪಿಯೇ ಮೂಲ, ಮಾತೃ ಎಂಬುದಾಗಿ ಹೇಳಲಾಗ್ತದೆ. ಈ
ಅಶೋಕನ ಶಾಸನಗಳಲ್ಲಿ ಬ್ರಾಹ್ಮಿ ಲಿಪಿ ಬಳಕೆಯಾಗಿದೆ. ಕೆಲವು ಶಾಸನಗಳಲ್ಲಿ ಒಂದು ವಿಶಿಷ್ಟವಾದ ಲಿಪಿ, ಇದು ಖರೋಷ್ಠಿ ಲಿಪಿ ಅಂತ, ಬಲಗಡೆಯಿಂದ ಎಡಗಡೆಗೆ ಬರೀತಾ ಇದ್ದ ಪ್ರಾಚೀನ ಕಾಲದ ಒಂದು ಲಿಪಿ ಇದು, ಖರೋಷ್ಠಿ ಲಿಪಿ. ಹೌದು, ಅಶೋಕನ ಶಾಸನಗಳಲ್ಲಿ ಬ್ರಾಹ್ಮಿ ಲಿಪಿ ಬಳಕೆಯಾಗಿದೆ ಮತ್ತು ಖರೋಷ್ಠಿ ಲಿಪಿ ಬಳಕೆಯಾಗಿದೆ. ಈ ಪ್ರಶ್ನೆ ಏನಿದೆ, 56ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಎಂದರೆ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 4. ನಮಗೆ ನೆನಪಾಗಬೇಕು, 56ನೇ ಪ್ರಶ್ನೆಗೆ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ ಎಂಬುದು ಸರಿ ಉತ್ತರ ಆಗ್ತದೆ. 57ನೆಯ ಪ್ರಶ್ನೆಗೆ ಹೋಗೋಣ. ಹಿಂದೆ ಈಗಾಗಲೇ ಹೇಳಿದ್ದೆ, ನಾನು ಬೇರೆ ಬೇರೆ ಸಂಧಿಗಳಿಗೆ ಸಂಬಂಧಪಟ್ಟಂತೆ ಹೇಳುವಾಗ ಸಂಧಿಯ ವ್ಯಾಖ್ಯಾನ ಕೂಡ ಹೇಳಿದ್ದೆ. ಸಂಧಿ ಎಂದರೆ, ಅಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 2 ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಅಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡುವುದು, ಅದೇ ಸೇರುವುದು. 2 ಪದಗಳು ಪರಸ್ಪರ ಕಾಲ ವಿಳಂಬದಿಂದ ಸೇರದಿರುವುದು. ಸ್ವಲ್ಪ ಪದ ಸುಮ್ಮನೆ ಉತ್ತರ ಕೊಡುವಾಗ ಗೊಂದಲ ಮಾಡಿದ್ದಾರೆ. ನಾವು ಮೊದಲು ಸಂಧಿ ಅಂದರೆ ಏನು ಅನ್ನೋದನ್ನು ನೆನಪಿಸ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ಸಂಧಿ ಅಂದರೆ ಕೂಡಿಸು ಅನ್ನೋ ಅರ್ಥ ಇದೆ. ಯಾವ ರೀತಿಯಲ್ಲಿ 2 ಪದಗಳು ಕೂಡುವುದಿದೆಯಲ್ಲ ಅದನ್ನು ಸಮಾಸ ಎಂದು ಕರೆಯುತ್ತೇವೆ. ಆದರೆ 2 ಅಕ್ಷರಗಳು ಕೂಡುವುದಿದೆಯಲ್ಲ ಕಾಲ ವಿಳಂಬವಿಲ್ಲದೆ, ಈಗ ನೋಡಿದ್ವಲ್ಲ, ಯಾವುದೋ ದೇವರು ಪ್ಲಸ್ ಇಂದ ಅಂದಾಗ ದೇವರು ಎನ್ನುವಲ್ಲಿರುವ ಕೊನೆಯಲ್ಲಿ ಬರುವವು, ಇಂದ ಎನ್ನುವ ತೃತೀಯ ವಿಭಕ್ತಿಯ ಮೊದಲನೆಯ ಸ್ವರ ಈ, ಅವೆರಡು ಒಂದು ಕ್ಷಣದಲ್ಲಿ ಕ್ಷಣ ಕೂಡ ಅವು ವಿಳಂಬ ಮಾಡದೆ ಕೂಡಿ ಬಿಡುತ್ತವೆ. ದೇವರು ಪ್ಲಸ್ ಇಂದ ದೇವರಿಂದ ಅಂದುಬಿಡ್ತೀವಿ. ಅಂದರೆ 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನ ನಾವು ಸಂಧಿ ಎಂದು ಕರೆಯುತ್ತೇವೆ. ಅವರೇ ಇದಕ್ಕೆ ಉತ್ತರವನ್ನು ಕೊಟ್ಟು ಯಾವುದನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ 57ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2. 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ನಾವು ಸಂಧಿ ಎಂದು ಕರೆಯುತ್ತೇವೆ. 58ನೆಯ ಪ್ರಶ್ನೆಗೆ ಹೋಗೋಣ. ಇದು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. 58ನೇ ಪ್ರಶ್ನೆ, ಕುಂಬಳ ಎಂಬ ಪದವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಈ ಕುಂಬಳಕಾಯಿ ಅಂತ ಬಳಸ್ತೀವಿ, ಕಂಬಳ ಅಲ್ಲ, ಕುಂಬಳ. ಕುಂಬಳ ಎನ್ನುವ ಈ ಪದ ಇದೆಯಲ್ಲ, ಇದು ಏನಿದು? ಅನ್ಯದೇಶೀಯ ಪದವೇ ಅಥವಾ ತತ್ಸಮವೇ, ತದ್ಭವವೇ ಅಥವಾ ಸಮಸಂಸ್ಕೃತವೇ ಅಂತ ಕೇಳಿದ್ದಾರೆ. ಇಲ್ಲ, ಇದು ಸಮಸಂಸ್ಕೃತ ಅಲ್ಲ, ಇದು ಅನ್ಯದೇಶೀಯ ಪದವೂ ಅಲ್ಲ, ತದ್ಭವ ಪದ. ತದ್ಭವ ನೀವೆಲ್ಲ ಕೇಳಿರಬಹುದು. ಸಂಸ್ಕೃತದಲ್ಲಿ ರೂಢಿಯಲ್ಲಿರುವ ಕೂಷ್ಮಾಂಡ ಎನ್ನುವಂತಹ ಒಂದು ಶಬ್ದದ ತದ್ಭವ ನಾನು ಹೇಳಿದ್ದೆ ಈಗಾಗಲೇ. ಅದಕ್ಕೆ ಸಮನಾಗಿದ್ದರೆ, ಸಂಸ್ಕೃತ ಪದಕ್ಕೆ ಸಮನಾಗಿಯೇ ಇದ್ದರೆ ಆ ಶಬ್ದದ ರೂಪ ಏನೂ ವಿಕಾರ ಹೊಂದದೆ ಸ್ವಲ್ಪ ಮಾತ್ರ ಏನಾದರೂ ಬದಲಾವಣೆ ಆಗಿದ್ದರೆ, ಉದಾಹರಣೆಗೆ ಶಾಲಾ ಶಾಲೆ, ಕಲಾ ಕಲೆ, ಹೀಗಾಗಿದ್ದರೆ ಅದು ಸಮಸಂಸ್ಕೃತ ಅಂತ ಕರಿತೀವಿ. ಆದರೆ ಬಹಳಷ್ಟು ರೂಪದಲ್ಲಿಯೇ ವಿಕಾರ ಹೊಂದಿದ್ದರೆ, ಉದಾಹರಣೆಗೆ ವಿದ್ಯಾ ವಿದ್ಯೆ, ನಾನು ಹೇಳ್ತಾ ಇರ್ತೀನಿ, ವ್ಯವಸಾಯ ಬೇಸಾಯ, ಯೋಗಿ ಜೋಗಿ, ಹೀಗೆ ಅದರ ರೂಪದಲ್ಲಿಯೇ ಅಕ್ಷರಗಳಲ್ಲಿಯೇ ವ್ಯತ್ಯಾಸವಾಗಿ ಕಂಡುಬಂದರೆ ಅಂಥವುಗಳನ್ನ ತದ್ಭವ, ಅದರಿಂದ ಭವಿಸಿದೆ ಅಂತ, ಹುಟ್ಟಿದೆ ಅನ್ನೋ ಪದವನ್ನು ಬಳಸ್ತೀವಿ. ಕೂಷ್ಮಾಂಡ ಎಂಬ ಪದದ ರೂಪ ಮತ್ತು ಕುಂಬಳ ಸಾಕಷ್ಟು ವಿಕಾರಗೊಂಡಿದೆ ಪದ. ಈಗ ಗಮನಿಸಬೇಕು, ಕೂಷ್ಮಾಂಡ ಎಂಬ ಸಂಸ್ಕೃತ ಪದದಿಂದ ಈ ಪದ ಭವಿಸಿದೆ, ಹುಟ್ಟಿದೆ. ಹಾಗಾಗಿ ಕುಂಬಳ ಎಂಬ ಪದವು ತದ್ಭವ. 58ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3. 59ನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸರಳವಾಗಿದೆ. ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ. ನಮಗೆಲ್ಲ ಗೊತ್ತಿದೆ, ಒತ್ತಕ್ಷರ ಅಂತೀವಿ, ದ್ವಿತ್ವಾಕ್ಷರಗಳು ಅಂತೀವಿ. ಅವೊಮ್ಮೆ 3 ಅಕ್ಷರಗಳು ಒತ್ತಕ್ಷರಗಳಾಗಿ ಒಂದು ವ್ಯಂಜನಗಳಲ್ಲಿ ಸೇರಿಕೊಂಡಿದ್ದರೆ ಆದರೂ ಕೂಡ ನಾವು ಅದನ್ನು ದ್ವಿತ್ವಾಕ್ಷರ ಅಂತಲೇ ಕರೆಯುವುದು. ಇರಲಿ, ಇಲ್ಲಿ ಕೇಳಿಸ್ಕೊಳ್ಳಿ, ನಮ್ಮ ಕೇಶರಾಜನ ದಡ್ಡಕ್ಕರ ಎಂದೂ ಕರೆಯುತ್ತಾನೆ. ನಾವು ಒತ್ತಕ್ಷರ ಎಂದು ಆಡುಮಾತಿನಲ್ಲಿ ಬಳಸ್ತಾ ಇರ್ತೀವಿ. ಇಲ್ಲಿ ಸಂಯುಕ್ತಾಕ್ಷರ, ವ್ಯಾಕರಣದ ಪರಿಭಾಷೆಯಲ್ಲಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಅಣ್ಣ, ಅಕ್ಕ, ಹುತ್ತ, ವಸ್ತ್ರ. ಇಲ್ಲಿ ನಾವು ಅದೇ ಒಂದು ವ್ಯಂಜನಕ್ಕೆ ಅದರದೇ ಆದ ವ್ಯಂಜನ ಒತ್ತಕ್ಷರವಾಗಿ ಬಂದಿದ್ದರೆ ಅದನ್ನು ಸಜಾತಿಯ ದ್ವಿತ್ವ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ಬೇರೆ ಬೇರೆ ವ್ಯಂಜನಾಕ್ಷರಗಳು ಸಂಯುಕ್ತವಾಗಿದ್ದರೆ, ಅಂದರೆ ಈಗ ಕಾಕ್ಕೆ ತಾವತ್ತು ಅಥವಾ ತಾಕ್ಕೆ ರಾವತ್ತು ಇದ್ದರೆ ಅವು ಬೇರೆ ಬೇರೆ ವ್ಯಂಜನಗಳಂದ್ರೆ ವಿಜಾತಿಯ ಸಂಯುಕ್ತ. ಇದೆಲ್ಲ ಮಾಧ್ಯಮಿಕ ಅಲ್ಲ, ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಮಾಡುವಾಗಲೇ ಹೇಳಿಕೊಟ್ಟಿರ್ತಾರೆ ಸ್ನೇಹಿತರೆ. ವಿಜಾತಿಯ ಸಂಯುಕ್ತ ಅಕ್ಷರಗಳು, ಬೇರೆ ಬೇರೆ ವ್ಯಂಜನಗಳು ಕೂಡಿ ಸಂಯುಕ್ತ ಆಗಿದ್ದರೆ ಅದನ್ನು ವಿಜಾತಿಯ ಸಂಯುಕ್ತ. ಇಲ್ಲಿ ಕೊಟ್ಟಿರೋದು ನಿಮಗೆ ಗೊತ್ತಾಗುತ್ತೆ ನಮಗೆ. ಅಣ್ಣ ಎಂಬುದರಲ್ಲಿ ನಾಕ್ಕೆ ನ ಒತ್ತು ಇದೆ. ಇಲ್ಲಿ ಅಕ್ಕ ಅನ್ಬೇಕಾದ್ರೆ ಕಾಕ್ಕೆ ಕಾವತ್ತೇ ಇದೆ. ಹುತ್ತ ಅನ್ಬೇಕಾದ್ರೆ ತಾಕ್ಕೆ ತಾವತ್ತೇ ಇದೆ. ಅವೆಲ್ಲ ಸಜಾತಿಯ ಒತ್ತಕ್ಷರಗಳು ಅಥವಾ ದ್ವಿತ್ವಾಕ್ಷರಗಳು ಆಗುತ್ತವೆ. ಹಾಗಾದ್ರೆ ನಮಗಿಲ್ಲಿ ಯಾವುದು? ವಸ್ತ್ರ ಅನ್ಬೇಕಾದ್ರೆ ಸ
ಮತ್ತು ತ ಮತ್ತು ರ ಇಲ್ಲಿ 3 ವ್ಯಂಜನಗಳು ಸೇರಿಕೊಂಡಿವೆ. ಅದಕ್ಕೆ ಒಂದೇ ರಸ್ವಸ್ವರ ಸೇರಿರೋದು ಅ. ಅಲ್ಲಿ ಸ ಅರ್ಧಾಕ್ಷರ, ತ ಅರ್ಧಾಕ್ಷರ, ರ ಅರ್ಧಾಕ್ಷರ, ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಆ ಸ್ತ್ರ ಆಗಿದೆ. ಅಂದರೆ ಇಲ್ಲಿ ವಿಜಾತಿಯ ವ್ಯಂಜನಗಳು ಸೇರಿರೋದ್ರಿಂದ ವಸ್ತ್ರ ಎಂಬುದು ವಿಜಾತಿಯ ಸಂಯುಕ್ತ ಅಕ್ಷರವನ್ನು ಗುರುತಿಸಲಿಕ್ಕೆ ಇರುವಂಥ ಉತ್ತರ ಆಗ್ತದೆ. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ವಸ್ತ್ರ ಎಂಬುದನ್ನು ನಾವು ಗಮನಿಸಬೇಕು. 60ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇಲ್ಲಿ ನಮ್ಮ ಧ್ವನ್ಯಂಗಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಏನು ಧ್ವನಿಮಾಗಳು ಅಂತ ಕರಿತೀವಿ, ಅಕ್ಷರಗಳು ಅಥವಾ ವರ್ಣಗಳು ಅಂತ ಏನು ಕರಿತಿದ್ದೀವಿ, ಅವುಗಳು ಹುಟ್ಟುವಂತಹ ಸ್ಥಾನವನ್ನು ಆಧಾರವಾಗಿಟ್ಟುಕೊಂಡು ನಾವು ನಮ್ಮ ಅಕ್ಷರಗಳನ್ನು ಕೆಲವು ವರ್ಗಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾವು ವರ್ಗೀಯ ವ್ಯಂಜನಗಳ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೆ ನಾನು ನಿಮಗೆ. ಕೆಲವು ವರ್ಗ ಮಾಡಲಿಕ್ಕೆ ಬರದೇ ಇರೋದನ್ನು ಅವರ್ಗೀಯ ವ್ಯಂಜನಗಳು ಅಂತ ನಾವು 9 ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಯಲ್ಲಿ ಗುರುತಿಸಿದ್ದೇವೆ. ಇಲ್ಲಿ ನಮಗೆ ಏನು ಕೊಡ್ತಾ ಇದ್ದಾರೆ ಅಂದರೆ, ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗಗಳನ್ನು ಕಂಠ್ಯ ಹೇಳಿದ್ದೆ ನಾನು. ಇದನ್ನು ಕೆಲವನ್ನ ತಾಲವ್ಯ, ಕೆಲವನ್ನ ಮೂರ್ಧನ್ಯ, ಮತ್ತೆ ಕೆಲವನ್ನ ದಂತ್ಯ ಹಾಗೂ ಪವರ್ಗ ಓಷ್ಠ್ಯ ಎಂದು ಕರೆದಿದ್ದೀವಿ. ಕೆಲವು ಅಕ್ಷರಗಳನ್ನ ಕಂಠ ಮತ್ತು ಓಷ್ಠ್ಯಗಳ ಸಹಾಯದಿಂದ, ಕೆಲವು ಅಕ್ಷರಗಳನ್ನ ಕಂಠ ಮತ್ತು ತಾಲವ್ಯಗಳ ಸಹಾಯದಿಂದ, ಹೀಗೆ ಬೇರೆ ಬೇರೆ ಧ್ವನ್ಯಂಗಗಳನ್ನು ಬಳಸಿಕೊಂಡು ಉಚ್ಚರಿಸುತ್ತೇವೆ ಅಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಂಠ, ಕಂಠ ಅಂದರೆ ಸಂಸ್ಕೃತ ಪದ, ಕನ್ನಡದಲ್ಲಿ ಗಂಟಲು ಅಂತೀವಿ. ಕಂಠ ಮತ್ತು ತುಟಿ, ನಾವು ಯಾವುದನ್ನು ಓಷ್ಠ್ಯ ಅಂತ ಕರಿತೀವೋ ಅದನ್ನು ಕನ್ನಡದಲ್ಲಿ ತುಟಿ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಓಷ್ಠ್ಯ ಎಂಬ ಪದ ಇದೆ. ಕಂಠ ಮತ್ತು ಓಷ್ಠ್ಯಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಸರಳವಾಗಿ ಗೊತ್ತಾಗ್ಬಿಡುತ್ತೆ. ತುಟಿ ಎಂಬುದು ಓಷ್ಠ್ಯ ಎಂಬುದಕ್ಕೆ ಪರ್ಯಾಯ ಪದ ಅಂತ ನೆನಪಾಗಿಬಿಟ್ರೆ ಕಂಠೋಷ್ಠ್ಯ ಅಂತ ಗೊತ್ತಾಗ್ಬಿಡ್ತದೆ. ಉತ್ತರ ಗಮನಿಸೋಣ. ಕಂಠತಾಲು ಅಂದರೆ ಕಂಠ ಮತ್ತು ತಾಲವ್ಯದಿಂದ ಉಚ್ಚರಿಸುವ ಅಕ್ಷರ ಕಂಠತಾಲು. ಕಂಠೋಷ್ಠ್ಯ ಗಮನಿಸಿ, 2ನೆಯ ಉತ್ತರ ಇದೆ. ದಂತೋಷ್ಠ್ಯ ಅಂದರೆ ದಂತ ಮತ್ತು ಓಷ್ಠ್ಯ. ಕಂಠನಾಸಿಕ, ಕಂಠ ಮತ್ತು ನಾಸಿಕ ಅಂದರೆ ಮೂಗು. ಆ ಕಂಠನ ಇಲ್ಲಿ ನಮಗೆ ಬೇಕಾಗುವ ಉತ್ತರ ಕಂಠ ಮತ್ತು ಓಷ್ಠ್ಯ ಅಂದರೆ ಆಯ್ಕೆ 2ರಲ್ಲಿದೆ. ಕಂಠೋಷ್ಠ್ಯ, ಯಾವುದು ಗಂಟಲು, ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಕಂಠೋಷ್ಠ್ಯ ಎಂದು ಕರೆಯುತ್ತೇವೆ. ಅಂದರೆ 60ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2 ಎಂಬುದು ನಮಗೆ ಗೊತ್ತಾಗಬೇಕು. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 61ನೆಯ ಪ್ರಶ್ನೆ. ಎಲ್ಲ ನಮಗೆ ಹಿಂದಿನ ಪ್ರಶ್ನೆಗಳಿಗೆ ಹೇಳಿರ್ತಕ್ಕಂಥ ಸಂಚಿಕೆಗಳಲ್ಲಿ ಇವೆ. ನೀವು ದಯವಿಟ್ಟು ಹಿಂದಿನ ಸಂಚಿಕೆಗಳನ್ನು ಆಲಿಸಿದರೆ ನಿಮಗೆ ಈ ಉತ್ತರಗಳು, ನಾನು ಯಾಕೆ ಇಲ್ಲಿ ವಿವರಣೆ ಕೊಡ್ತಾ ಇಲ್ಲ ಅಂದರೆ, ಹಿಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯ ಪ್ರಶ್ನೆಗಳು ಬಂದಿವೆ. ಸ್ವಲ್ಪ ಅದನ್ನೇ ತಿರುವು ಮುರುವು ಮಾಡಿ ಪ್ರಶ್ನೆಗಳನ್ನು ಬೇರೆ ಬೇರೆ ಮಾಡಿಸಿದ್ದಾರೆ. ನೋಡೋಣ. ಇಲ್ಲಿ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ ಯಾವುದು? ಆ ಅಕ್ಷರಗಳನ್ನು ಏನಂತ ಕರೀತಾರೆ? ನಮಗೆಲ್ಲ ಗೊತ್ತಿದೆ, ನಮ್ಮ ಸ್ವರಗಳನ್ನು ನಾವು ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು ಅಂತ ಮಾಡಿಕೊಂಡಿದ್ದೇವೆ. 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿತವಾಗುವ ಸ್ವರವನ್ನು ಹ್ರಸ್ವ ಸ್ವರವೆಂದು, 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನು ದೀರ್ಘ ಸ್ವರಗಳೆಂದು ಕರೆಯುತ್ತೇವೆ. ಮಾತ್ರೆ ಎಂದಾಗ ನೆನಪೇ ಇರ್ತದೆ, ಸಾಹಿತ್ಯ ವಿದ್ಯಾರ್ಥಿಗಳು ಓದಿರ್ತೀರಿ, ಛಂದಸ್ಸಿನ ತರಗತಿಗಳಲ್ಲಿ ಕೇಳಿರ್ತೀರಿ. ಒಮ್ಮೆ ಇದನ್ನೂ ಪ್ರಶ್ನೆ ಕೇಳಿದ್ದ, ಒಂದು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ಮಾತ್ರೆ ಎಂದು ಕರೆಯುತ್ತೇವೆ. ಹೌದಲ್ವಾ? ಇದು ಛಂದೋ ಪರಿಭಾಷೆಯಲ್ಲಿ ನಾವು ನೆನಪಿಟ್ಕೋಬೇಕಾದಂತಹ ಕೆಲವು ಪದಗಳು. ಒಂದು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ಅಂದರೆ ಕಾಲವನ್ನು ಮಾತ್ರೆ ಎಂದು ಕರೆಯುತ್ತೇವೆ. ಅಲ್ಲಿ ನಾವು ಗಮನಿಸ್ತೀವಿ, ಲಘು, ಗುರು ಅಂತ ಗುರುತಿಸ್ತಾ ಇದ್ವಲ್ಲ, ಪ್ರಸ್ತಾರ ಹಾಕೋದು ಅಂತ ಕರಿತೀವಿ. ಇದನ್ನು ನಾವು ನೆನಪಿಟ್ಕೋಬೇಕು. ಹ್ರಸ್ವ ಸ್ವರ, ದೀರ್ಘ ಸ್ವರ ಅಲ್ಲದೆ ಇನ್ನೂ ಒಂದು ಸ್ವರವನ್ನು ನಮ್ಮ ವ್ಯಾಕರಣದ ಪುಸ್ತಕಗಳಲ್ಲಿ ನಾವು ಗಮನಿಸಿದ್ದೀವಿ. 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿತವಾಗುವುದು ಹ್ರಸ್ವ ಸ್ವರ, 2 ಮಾತ್ರಾ ಕಾಲದಲ್ಲಿ ಉಚ್ಚಾರಣೆಯಾಗುವುದು ದೀರ್ಘ ಸ್ವರ. ಹಾಗಾದರೆ 3 ಮಾತ್ರೆಯ ಕಾಲದಲ್ಲಿ ಉಚ್ಚಾರಣೆಯಾಗುವ ಸ್ವರ ಯಾವುದು ಅಂದರೆ ಅದನ್ನು ಪ್ಲುತ ಸ್ವರ ಎಂದು ಕರೆದಿದ್ದೀವಿ. ಅದೇ ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ ಗಮನಿಸಿ. 61ನೆಯ ಪ್ರಶ್ನೆ, 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಯಾವುವು? ಸ್ವರಗಳ, ವ್ಯಂಜನಗಳ, ಪ್ಲುತ ಸ್ವರವೋ ಅಥವಾ ಅನುಸ್ವಾರವೋ ಅಂತ ಕೇಳಿದ್ದಾರೆ. ನಮಗೆ ನೆನಪಾಗ್ತದೆ, ಇದಕ್ಕೆ ಉತ್ತರ ನಮಗೆಲ್ಲ ಗೊತ್ತಿರುವಂತೆ ಆಯ್ಕೆ 3 ನೆನಪಾಗಬೇಕು. ನಮಗಿದು ಆಯ್ಕೆ 3 ಪ್ಲುತ ಸ್ವರ ಎಂಬುದು ನಮಗೆ ಗೊತ್ತಾಗಬೇಕು. ಇದಕ್ಕೆ ನಾವು ಉದಾಹರಣೆಗಳಾಗಿ ಓದಿರ್ತೀವಿ. ಅಮ್ಮ ಅಂದಾಗ, ಅಣ್ಣ ಎಂದಾಗ ಆ ದೀರ್ಘ ಸ್ವರ ಇದೆಯಲ್ಲ, ಒತ್ತಕ್ಷರದಿಂದ ಕೂಡಿದ ದೀರ್ಘ ಸ್ವರ ಇದೆಯಲ್ಲ, ಅಲ್ಲಿ ನಾವು 2 ಮಾತ್ರೆಗಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತೇವೆ. 2 ಮಾತ್ರೆ ಅಂದರೆ ಗುರು ಆಗ್ತದೆ. ಆ 2 ಮಾತ್ರೆಗಿಂತ ಸ್ವಲ್ಪ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ನಾವು ಸ್ವಲ್ಪ ಮುಂದಕ್ಕೆ ಎಳೆಯುವುದರಿಂದ ಅಮ್ಮ ಅಲ್ಲ, ಅಮ್ಮ ಎನ್ನುವುದನ್ನು ಅಣ್ಣ ಎನ್ನು ದೀರ್ಘವೂ ಇದೆ ಮತ್ತು ಅಲ್ಲಿ ಒತ್ತಕ್ಷರವೂ ಇದೆ, ಅಂದರೆ ಸಂಯುಕ್ತ ಅಕ್ಷರವೂ ಇದೆ. ಇಂಥ ಕಡೆಯಲ್ಲಿ ಕೊನೆಯ ಆ ಸ್ವರವನ್ನು ನಾವು ಪ್ಲುತ ಸ್ವರ ಎಂದು ಗುರುತಿಸುತ್ತೇವೆ.
ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿಯೇ ಇದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಪ್ಲುತ, ಅಲ್ಲಿ ಸಂಧಿ ಎಲ್ಲಿ ಆಗಬಾರದು, ಎಲ್ಲಿ ಆಗಬೇಕು, ಅಂದರೆ ಎಲ್ಲಿ ಪ್ರಕೃತಿ ಭಾವ ಇರುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ನಾನು. ಆ ಪ್ಲುತ ಎದುರಿಗೆ ಬಂದಾಗ ಅಥವಾ ಪ್ಲುತಕ್ಕೆ ಯಾವ ಸ್ವರಗಳು ಎದುರಿಗೆ ಬಂದಾಗ ಎಲ್ಲಿ ಸಂಧಿ ಕಾರ್ಯ ನಡೆಯಬಾರದು, ವಿಸಂಧಿ ಅಂತ ಹೇಳಿ ಎಲ್ಲೆಲ್ಲಿ ಪ್ರಕೃತಿ ಭಾವ ಇದೆ ಅಂತ ಹೇಳುವಾಗ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜನೇ ಅಲ್ಲಿ ಪ್ಲುತ ಸ್ವರಗಳನ್ನು ಉದಾಹರಿಸಿದ್ದಾನೆ. ಸ್ನೇಹಿತರೆ, ಇಲ್ಲಿ ಗಮನಿಸಬಹುದು ನೀವು, ಆತ ಹೇಳಿರ್ತಕ್ಕಂಥ ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ. ಕುಕ್ಕು ಕೂ ಎಂದು ಕೋಳಿ ಕೂಗಿದು ಆಗಳ್, ಇದು ಕಾವ್ಯಾವಲೋಕನದಲ್ಲಿ ಎರಡನೇ ನಾಗವರ್ಮ ಹೇಳಿದಂತಹ ಒಂದು ಪ್ರಯೋಗ, ಉದಾಹರಣೆ. ಅದನ್ನ ಕೇಶಿರಾಜನು ಕೂಡ ಆರಿಸಿಕೊಂಡು ತನ್ನ ಶಬ್ದಮಣಿ ದರ್ಪಣದಲ್ಲಿ ಕೊಟ್ಟಿದ್ದಾನೆ. ಕುಕ್ಕು ಕೂ ಅಂತ ಇದೆಯಲ್ಲ, ಆ ಮೂರನೆಯ ಕೂನಲ್ಲಿ ಇರುವಂತಹ ದೀರ್ಘ ಸ್ವರ ಇದೆಯಲ್ಲ, ಅದನ್ನ ಆತ ಪ್ಲುತ ಸ್ವರ ಎಂದು ಕರೆಯುತ್ತಾನೆ. ನಾನು ಅದನ್ನು ಮೇಲ್ಗಡೆಯಲ್ಲಿ ಒಂದು ಚಿಹ್ನೆಯನ್ನು ಗುರುತಿಸುವುದರ ಮೂಲಕ ಅಮ್ಮ, ಅಣ್ಣ ಎನ್ನುವಂತೆಯೇ ಅದರ ಮೇಲ್ಭಾಗದಲ್ಲಿ, ಆ ಸ್ವರದ ಮೇಲ್ಭಾಗದಲ್ಲಿ ಒಂದು ಚಿಹ್ನೆಯನ್ನು ಮಾಡಿದ್ದೇನೆ. ಸಾಮಾನ್ಯವಾಗಿ ಗ್ರಂಥಗಳಲ್ಲಿ, ಕೆಲವು ಪುಸ್ತಕಗಳಲ್ಲಿ ಒಂದು ಚಿಕ್ಕ ಎಸ್ ಮಾರ್ಕ್ನಲ್ಲಿ, ಇಂಗ್ಲಿಷ್ನ ಎಸ್ ಎನ್ನುವ ಅಕ್ಷರ ಇದೆಯಲ್ಲ, ಅದನ್ನು ಚಿಕ್ಕದಾಗಿ ಹಾಕೋದನ್ನು ನೀವು ಗಮನಿಸಿರ್ತೀರ ಕೆಲವು ಕಡೆಗಳಲ್ಲಿ. ಅದನ್ನು ಕೆಲವರು ಪ್ಲುತ ಅಂತ ಕರೀತಾರೆ. ಅದು ಪ್ಲುತಕ್ಕೆ ಸಂಕೇತ ಅಲ್ಲ. ನಮ್ಮಲ್ಲಿ ಉತ್ತರ ಕರ್ನಾಟಕದ ಭಾಷಾ ಉಚ್ಚಾರಣೆಯಲ್ಲಿ ಕಂಡುಬರುವಂತಹ ಒಂದು ವಿಶಿಷ್ಟತೆಯನ್ನು ಸೂಚಿಸುವಾಗ ನಮ್ಮ ಬೇಂದ್ರೆಯವರ ಪದ್ಯಗಳಲ್ಲಿ ಗಮನಿಸಬಹುದು ನೀವು. ನಮ್ಮ ಗಿರೀಶ್ ಕಾರ್ನಾಡರ ನಾಟಕಗಳಲ್ಲಿ ಕೆಲವು ಉಚ್ಚಾರಣೆಯ ಪದಗಳನ್ನು ಗಮನಿಸುವಾಗ ಒಂದು ಎಸ್ ಮಾರ್ಕನ್ನು ಹಾಕ್ತಾರೆ. ಕಾಕು ಅಂತ ಕರೀತಾರೆ. ಒಂದು ಉಚ್ಚಾರಣೆಯಲ್ಲಿ ಕಂಡುಬರುವ ವಿಶಿಷ್ಟತೆಯನ್ನು ಹೇಳುವಾಗ, ಈ ಕಡೆ ಹ್ರಸ್ವವೂ ಅಲ್ಲದ ದೀರ್ಘವೂ ಅಲ್ಲದ ಒಂದು ಉಚ್ಚಾರಣಾ ಕ್ರಮವನ್ನು ಹೇಳುವಾಗ ಆ ಎಸ್ ಒಂದು ಅಕ್ಷರವನ್ನು ಗುರುತಿಸೋದನ್ನು ನೋಡಿರ್ತೀರ. ನಮ್ಮಲ್ಲಿ ಕೆಲವರು ಪ್ಲುತ ಸ್ವರಕ್ಕೆ ಅದನ್ನು ಗುರುತಿಸಿರೋದನ್ನು ಕೆಲವು ವ್ಯಾಕರಣ ಪುಸ್ತಕದಲ್ಲಿ ಮುದ್ರಿಸವಾಗಿದೆ. ಇರಲಿ, ಗಮನಿಸಿ. ನಾನು ನಿಮ್ಮ ಗಮನಕ್ಕೆ ಬರಲಿ ಅಂದ್ಬಿಟ್ಟು ಇಲ್ಲಿ ಆ ಸ್ಲೈಡಲ್ಲಿ ನಾನು ಮೇಲ್ಗಡೆ ಒಂದು ಚುಕ್ಕಿಯನ್ನು ಅಲ್ಲಿ ಬಳಸಿದ್ದೀನಿ. ಅಮ್ಮ ಎನ್ನುವಾಗ, ಅಣ್ಣ ಎನ್ನುವಾಗ ಒಂದು ಪ್ಲುತದ ಚಿಹ್ನೆ ಎಂಬುದಾಗಿ ನಿಮಗೆ ಗೊತ್ತಾಗಲಿ ಅಂತ ಬಳಸಿದ್ದೀನಿ. ಅದೇ ಥರ ಕುಕ್ಕು ಕೂ ಎನ್ನುವಾಗ ಮೂರನೆಯ ಕೂನಲ್ಲಿ ಪ್ಲುತ ಇದೆ ಎನ್ನುವುದಕ್ಕೆ ಕೇಶಿರಾಜ ಪ್ರಯೋಗವನ್ನಾಗಿ ಕೊಟ್ಟಿದ್ದಾನೆ. ಅದೇ ಥರ ಆತ ಇನ್ನೊಂದು ಪ್ರಯೋಗವನ್ನು ಕೊಟ್ಟಿದ್ದಾನೆ. ಹಾ ರಾಮ ಎಂದು ಸೀತೆ ಬಾಯಳಿದಳ್ತಳ್, ಇದು ಕೂಡ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಪ್ಲುತ ಸ್ವರಕ್ಕೆ ಉದಾಹರಣೆಗೆ ಕೊಡ್ತಾನೆ. ಇದು ನಾಗಚಂದ್ರನ ಪಂಪರಾಮಾಯಣದಲ್ಲಿ ಬರುವಂತಹ ಒಂದು ಸಾಲು. ಇದನ್ನು ನಮ್ಮ ಕೇಶಿರಾಜ ಉದಾಹರಣೆಗೆ ತೆಗೆದುಕೊಂಡಿದ್ದಾನೆ. ಹಾ ರಾಮ, ರಾಮ ಎಂದು ಸೀತೆ ಬಾಯಳಿದಳ್ತಳ್, ರಾವಣ ಅಪಹರಿಸುವ ಸಂದರ್ಭದಲ್ಲಿ ಸೀತೆಯ ರೋದನವನ್ನು ಕುರಿತು ಬರೆಯುವ ಸಂದರ್ಭದಲ್ಲಿ ನಾಗಚಂದ್ರ ಬರೆದಿದ್ದಾನೆ. ರಾಮ ಅಂತ ಇರುವಾಗ ಮಾನಲ್ಲಿ ಇರ್ತಕ್ಕಂಥ ದೀರ್ಘ ಅಲ್ಲಿ ಪ್ಲುತ ಇದೆ ಎಂಬುದು ಕೇಶಿರಾಜನ ಉದಾಹರಣೆಯಾಗಿದೆ. ಸ್ನೇಹಿತರೆ, ಇರಲಿ, ಇಲ್ಲಿ ನಿಮಗೆ 61ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3, ಪ್ಲುತ ಸ್ವರ. ಇದನ್ನು 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರ ಎಂದು ಗುರುತಿಸುತ್ತೇವೆ. 62ನೆಯ ಪ್ರಶ್ನೆಗೆ ಹೋಗೋಣ. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ? ನಮಗೆಲ್ಲ ಗೊತ್ತಿರುವಂತೆ ಎಲ್ಲ ಸಾಹಿತ್ಯವೂ ಕೂಡ ನಮ್ಮಲ್ಲಿ ಸಮಾನದಲ್ಲಿ ಶಿಷ್ಟ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ನಾವು ಗ್ರಹಿಸಿಬಿಡ್ತೇವೆ. ಆದರೆ ಮೊಟ್ಟ ಮೊದಲ ಸಾಹಿತ್ಯ ಯಾವುದು? ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಅದರದೇ ಆದಂತಹ ಲಿಪಿ ಇರಲಿ ಇಲ್ಲದೇ ಇರಲಿ ಅದರದೇ ಆದಂತಹ ಒಂದು ಸಾಹಿತ್ಯ ಎಂಬುದು ಇರುತ್ತದೆ ಎಂಬುದು ರೂಢಿ, ಹೇಳುವುದು ರೂಢಿ. ನಮ್ಮಲ್ಲಿ ಮಹಾಕಾವ್ಯಗಳನ್ನು ನಾವು ಇಲ್ಲಿ ಅದರ ಶಿಷ್ಟತೆಯನ್ನು ಅಥವಾ ಅದರ ಘನತೆಯನ್ನು ಆಧಾರವಾಗಿಟ್ಕೊಂಡು ಪ್ರಥಮ ಸಾಹಿತ್ಯ ಅಂತ ಹೇಳ್ತಾ ಇಲ್ಲ. ಮಹಾಕಾವ್ಯ, ಚಂಪೂ ಸಾಹಿತ್ಯ, ಶಿಶು ಸಾಹಿತ್ಯ, ಜನಪದ ಸಾಹಿತ್ಯ. ಸ್ವಲ್ಪ ಗೊಂದಲ ಆಗ್ಲಿಕ್ಕೋಸ್ಕರ ಇಂತಹ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪರೀಕ್ಷಾರ್ಥಿಗಳು ಗೊಂದಲ ಮಾಡಿಕೊಂಡು ಉತ್ತರಗಳನ್ನು ತಪ್ಪು ಬರೆಯೋ ಸಾಧ್ಯತೆಗಳು ಇರ್ತವೆ. ಇದು ಯಾವ ದೃಷ್ಟಿಯಲ್ಲಿ ಆಲೋಚನೆ ಮಾಡಬೇಕು? ನಮಗೆಲ್ಲ ಗೊತ್ತಿರುವಂತೆ ಯಾವುದೇ ಭಾಷೆಯಾಗಿರಲಿ ಅಲ್ಲಿ ಜನಪದ ಭಾಷೆ ಅಂತ ಒಂದು, ಜನಪದ ಸಾಹಿತ್ಯ ಅಂತ ಒಂದಿರ್ತದೆ. ಈ ಶಿಷ್ಟ ಸಾಹಿತ್ಯ ಕಟ್ಟಿ ಇದನ್ನ ನಮ್ಮ ಕವಿಗಳು ಒಳ್ಳೊಳ್ಳೆಯ ಕಾವ್ಯಗಳನ್ನು ಕಟ್ಟಿಕೊಡೋದಕ್ಕೂ ಪೂರ್ವದಲ್ಲಿಯೇ ಯಾವುದೇ ಛಂದಸ್ಸು, ಯಾವುದೇ ಅಲಂಕಾರ ಏನನ್ನೂ ಓದದೇ ಇರತಕ್ಕಂಥ ನಮ್ಮ ಗ್ರಾಮೀಣ ಪ್ರತಿಭೆಗಳು ಅತ್ಯುತ್ತಮವಾದಂತಹ ಸಾಹಿತ್ಯವನ್ನು, ಜನಪದ ಸಾಹಿತ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳಿದ ಕವಿರಾಜ ಮಾರ್ಗಕಾರನ ಹೇಳಿಕೆಯೊಂದನ್ನು ಹಿಂದೆ ನಾವು ಸ್ಮರಿಸಿದ್ದೆವು. ಏನೂ ಓದದೇ ಇದ್ರೂ ಕೂಡ ಕಾವ್ಯ ಪ್ರಯೋಗ ಮಾಡ್ತಕ್ಕಂಥ ನಮ್ಮ ಗ್ರಾಮೀಣ ಪ್ರತಿಭಾ ಕುಸುಮಗಳು ಏನಿವೆಯೋ, ನಮ್ಮ ಗ್ರಾಮೀಣ ಜನತೆ ಇದೆಲ್ಲ, ಅವರು ಕಟ್ಟಿಕೊಟ್ಟಂತಹ ಜನಪದ ಸಾಹಿತ್ಯ ಏನಿದೆ, ಅದು ಒಗಟುಗಳಾಗಿರ್ಬೋದು, ಗಾದೆಗಳಾಗಿರ್ಬೋದು, ಗರತಿಯ ಹಾಡುಗಳ ಥರ ತ್ರಿಪದಿಗಳಾಗಿರ್ಬೋದು, ಅಂತಹ ಸಾಹಿತ್ಯ ಇದೆಯಲ್ಲ, ಲಿಪಿ ಇರಲಿ ಲಿಪಿ ಇಲ್ಲದೇ ಇರಲಿ ಎಲ್ಲ ಭಾಷೆಗಳಲ್ಲೂ ಇಂತಹ ಜನಪದ ಸಾಹಿತ್ಯ ಇರ್ತದೆ. ಒಂದು ಭಾಷೆಯಲ್ಲಿ ಕಂಡುಬರುವ ಪ್ರಥಮ ಸಾಹಿತ್ಯ ಎಂಬುದಾಗಿ ಜನಪದ ಸಾಹಿತ್ಯವನ್ನು ಗುರುತಿಸುತ್ತೇವೆ. ಹಾಗಾಗಿ 62ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 4, ಜನಪದ ಸಾಹಿತ್ಯ ಎಂಬುದು ನೆನಪಿರಬೇಕು. 63ನೆಯ ಪ್ರಶ್ನೆ ಒಂದು ಐತಿಹಾಸಿಕ ಸಂಗತಿಯನ್ನು ಇಲ್ಲಿ ತಗೊಂಡಿದ್ದಾರೆ. ಮೈಸೂರಿನಲ್ಲಿರುವಂತಹ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ. ಬ್ರಿಟಿಷ್ನವರ ಕಾಲದಲ್ಲೇ ಸ್ಥಾಪನೆಯಾಗಿದ್ದಂಥ ಒಂದು ಪ್ರಾಚೀನ
ಸಾಂಸ್ಕೃತಿಕವಾಗಿ ನಾವು ನೆನಪಿಟ್ಕೋಬೇಕಾದಂತಹ ಒಂದು ಗ್ರಂಥಾಲಯ ಅನ್ನೋ ಅರ್ಥದಲ್ಲಿ ಮೈಸೂರಿನಲ್ಲಿ ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂತ ಕೇಳಿದರೆ ಸ್ನೇಹಿತರೆ, ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕೃತಿಗಳನ್ನು ಓದುವಾಗ ಬೇರೆ ಬೇರೆ ವಿಚಾರಗಳನ್ನು ಸಂಗ್ರಹಿಸಿಕೊಳ್ಬೇಕಾಗ್ತದೆ. ಇಲ್ಲಿ ನಮಗೆ ಕೇಳ್ತಾ ಇದ್ದಾರೆ, ಹಿಂದೆ ಕೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದ್ರು. ಇಲ್ಲಿ ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ 1887. ಅಂದರೆ ಇಲ್ಲಿ 85, 86, 87, 88 ಅಂತ ಕ್ರಮವಾಗಿ ಕೊಟ್ಕೊಂಡು ಹೋಗಿದ್ದಾರೆ. 63ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. ಅಂದರೆ ಅದು ಸ್ಥಾಪನೆಯಾದ ವರ್ಷ 1887. ಅದು ಬ್ರಿಟಿಷ್ನವರ ಕಾಲದಲ್ಲಿಯೇ ಸ್ಥಾಪನೆಯಾದಂತಹ ಓರಿಯೆಂಟಲ್ ಲೈಬ್ರರಿ ಎಂಬುದು ನಮಗೆ ನೆನಪಿರಲಿ. 64ನೆಯ ಪ್ರಶ್ನೆಗೆ ಹೋಗೋಣ. ಮತ್ತೆ ವ್ಯಾಕರಣಕ್ಕೆ ಬಂದಿದ್ದಾರೆ. ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಾಗಿವೆ. ಇರಲಿ, ಗಮನಿಸೋಣ. ನಾಮ ಪ್ರಕೃತಿ ಮತ್ತು ಅನುಕರಣ ಶಬ್ದಗಳ ಮೇಲೆ ಇಸು ಎಂಬ ಪ್ರತ್ಯಯ. ನಾನು ಹೇಳಿದ್ದೆ, ಹಾಗಾಗಿ ನಿಮಗೆ ಹೇಳ್ತಾ ಇರ್ತೀನಿ, ಇಸು ಎಂಬುದು ಒಂದು ಪ್ರೇರಣಾರ್ಥಕ ಪ್ರತ್ಯಯ ಅಂತ. ಇಲ್ಲಿ ಗಮನಿಸೋಣ. ನಾಮ ಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಅಂದರೆ ಅವುಗಳಿಗೆ ಇಸು ಎಂಬ ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ? ಗಮನಿಸಿ, ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಸಾಮಾನ್ಯ ಧಾತು, ಪ್ರತ್ಯಯಾಂತ ಧಾತು, ಮೂಲ ಧಾತು, ಸಂಕೀರ್ಣ ಧಾತು ಅಂತ ಕೊಟ್ಟಿದ್ದಾರೆ. ಹಿಂದೆ ಧಾತು ವಿಷಯ ಕೊಟ್ಟು ನಾನು ವಿವರಿಸುವಾಗ ಸಕರ್ಮಕ ಅಕರ್ಮಕ ಎನ್ನುವ ಧಾತುಗಳ ಬಗ್ಗೆ ಹಿಂದೆ ಈಗಾಗಲೇ 2-3 ಪ್ರಶ್ನೆಗಳು ಬಂದಿವೆ. ಆಗ ವಿವರಿಸ್ತಾ ಇರುವಾಗಲೇ ಸಹಜ ಧಾತುಗಳು ಮತ್ತು ಸಾಧಿತ ಧಾತುಗಳು ಅಂತ ಹೇಳುವಾಗ ಅಬ್ಬರ ಪ್ಲಸ್ ಇಸು ಅಬ್ಬರಿಸು, ಕಳವಳ ಪ್ಲಸ್ ಇಸು ಕಳವಳಿಸು. ಅಲ್ಲಿ ಸಾಧಿತ ಧಾತು ಇಸು ಬಂದಾಗ ಸಾಧಿತ ಧಾತು ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಇವರು ಆ ಉತ್ತರವನ್ನು ಕೊಡದೇನೆ ಅದು ಸಾಧಿತ ಧಾತು ಏನಾಗ್ತದೆ, ಪ್ರತ್ಯಯದಿಂದ ಅದು ಪ್ರೇರಣಾರ್ಥಕ ಪ್ರತ್ಯಯ ಅಲ್ಲವೇ ಇಸು. ಈಗ ಉದಾಹರಣೆಗೆ ಅಬ್ಬರ ಪ್ಲಸ್ ಇಸು, ಅಬ್ಬರ ಎನ್ನುವಂತಹ ಒಂದು ಕ್ರಿಯಾ ಪ್ರಕೃತಿಗೆ ಇಸು ಎನ್ನುವಂತಹ ಒಂದು ಪ್ರೇರಣಾರ್ಥಕ ಪ್ರತ್ಯಯ ಬಂದು ಸೇರಿಕೊಳ್ತದೆ. ಅದು ಪ್ರತ್ಯಯದಿಂದ ಅಂತ್ಯಗೊಳ್ಳುತ್ತದೆ, ಪ್ರತ್ಯಯದಿಂದ ಅಂತ್ಯಗೊಳ್ಳುವ ಧಾತು ಆಗ್ತದೆ. ಹಾಗಾಗಿ ಸಾಮಾನ್ಯ ಧಾತು ಅಲ್ಲ, ಅಲ್ಲಿ ಪ್ರತ್ಯಯದಿಂದ ಅಂತ್ಯಗೊಳ್ಳುವ ಧಾತು. ಉದಾಹರಣೆಗೆ ಯಾವುದು ಹೇಳಿದ್ದಲ್ಲ, ಕಳವಳ ಪ್ಲಸ್ ಇಸು ಕಳವಳಿಸು. ಈಗ ಮಲಗು ಅಂತ ಒಂದು ಧಾತು ಇದೆ, ಅದಕ್ಕೆ ಇಸು ತಂದು ಸೇರಿಸಿಬಿಡ್ತೀನಿ, ಮಲಗಿಸು ಆಯಿತು. ಅಂದರೆ ಇಸು ಎನ್ನುವ ಪ್ರತ್ಯಯದಿಂದ ಅಂತ್ಯಗೊಂಡಿರುವುದರಿಂದ ಅದು ಪ್ರತ್ಯಯಾಂತ. ಪ್ರತ್ಯಯ ಅಂತ ಅಂದರೆ ಅಂತ್ಯ ಎನ್ನುವುದರ ಸಂಕ್ಷಿಪ್ತ ರೂಪ ಏನಾಗ್ತದೆ, ಅಂತ. ದಿಕ್ಕಿನ ಅಂತ್ಯ ದಿಗಂತ್ಯ ಅನ್ನಲ್ಲ, ದಿಗಂತ. ಅಂತ್ಯ ಎಂಬುದರ ವಿರುದ್ಧ ಪದ ಅನಂತ. ನಾವು ಅನಂತ್ಯ ಅನ್ನಲ್ಲ, ಅಂತ್ಯ ಎಂಬುದನ್ನೇ ನಾವು ಸಂಕ್ಷಿಪ್ತ ರೂಪ ಮಾಡಿಕೊಂಡು ಅಂತ ಬಳಸ್ತೀವಿ ತಾನೆ. ಈಗ ಉದಾಹರಣೆಗೆ ದಿಗಂತ ಅಂತೀವಿ ಹೊರತು ದಿಗಂತ್ಯ ಅನ್ನಲ್ಲ. ಇಲ್ಲಿ ಪ್ರತ್ಯಯದಿಂದ ಅಂತ್ಯಗೊಳ್ಳುವ ರೂಪವನ್ನು ಪ್ರತ್ಯಯಾಂತ ಧಾತು ಎಂದು ಕರೆಯುತ್ತೇವೆ. 64ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2. ಅಂದರೆ ನಾಮ ಪ್ರಕೃತಿ ಮೇಲೆ ಇಸು ಅನ್ನುವಂತಹ ಒಂದು ಅನುಕರಣ ಶಬ್ದಗಳ ಮೇಲೆ ಆಗಿರ್ಬೋದು. ಅದು ಈಗ ಥಳಥಳಿಸು, ಪಟಪಟ ಅಂತ ಇದೆ, ಪಟಪಟಿಸು. ಇದು ಯಾವುದೇ ಇದಕ್ಕೆ ಸೇರ್ಕೋಬಹುದು. ಇಲ್ಲಿ ನಮಗೆ ಪ್ರತ್ಯಯಾಂತ ಧಾತು ಆಗುತ್ತದೆ ಅದು ಅನ್ನೋದು ನಮಗೆ ನೆನಪಾಗಬೇಕು. 64ನೇ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2. 65ನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕರ್ಮಪದವನ್ನು ಮತ್ತೆ ಅದೇ ತರ ಬಂದಿದೆ. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯಲಾಗುತ್ತದೆ? ಸಕರ್ಮಕ ಧಾತು, ಅಕರ್ಮಕ ಧಾತು, ಅವ್ಯಯ ಧಾತು, ಕ್ರಿಯಾ ಪ್ರಕೃತಿ. ಉತ್ತರಗಳನ್ನು ಕೊಡುವಾಗ ಬೇರೆ ಬೇರೆ ಪದಗಳನ್ನು ಕೊಟ್ಟಿದ್ದಾರೆ. ಅದು ಯಾವುದು ಕೂಡ ನಮಗೆ ಅಲ್ಲಿ ಅಸಂಬದ್ಧ ಅಥವಾ ಸಂಬದ್ಧ ಅಂತ ಅದ್ರ ಬಗ್ಗೆ ಆಲೋಚನೆ ಬೇಡ. ನಾನು ಹೇಳಿದ್ದೆ ಈಗಾಗಲೇ. ಈಗ ಉದಾಹರಣೆಗೆ ಇವರೇ ಕೊಟ್ಟಿರ್ತಕ್ಕಂಥ ಹಿಂದೆ ಬಂದಿದೆ ಈಗಾಗಲೇ. ಕುಡಿ ಅಂದಾಗ ಏನನ್ನು ಕುಡಿಯುವುದು, ಅದು ಸಕರ್ಮಕ. ಮಲಗುವುದು, ಏನನ್ನು ಮಲಗುವುದು, ಅದು ಅಕರ್ಮಕ. ಕರ್ಮಪದವನ್ನು ಅಪೇಕ್ಷಿಸದೇ ಇರತಕ್ಕಂಥ ಧಾತುಗಳನ್ನು ಅಕರ್ಮಕ ಧಾತುಗಳೆಂದು, ಅಪೇಕ್ಷಿಸುವ ಧಾತುಗಳನ್ನು ಈಗ ಉದಾಹರಣೆಗೆ ಓದು, ಏನನ್ನು ಓದು, ಹೌದು ಓದು ಎಂಬುದು ಸಕರ್ಮಕ ಧಾತು ಆಗ್ತದೆ. ಕುಡಿ, ಏನನ್ನು ಕುಡಿಯುವುದು, ನಾನು ಹೇಳ್ತಾ ಇದ್ದೆ ಹಿಂದಿನ ಸಂಚಿಕೆಯಲ್ಲಿ, ಅದು ಸಕರ್ಮಕ ಧಾತು ಆಗ್ತದೆ. ಅಂದರೆ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳು ಸಕರ್ಮಕ ಧಾತುಗಳು. 66ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 1, ಸಕರ್ಮಕ ಧಾತು ಎಂಬುದು ನಿಮಗೆ ನೆನಪಾಗಬೇಕು. ಇದಕ್ಕೆ ಸಂಬಂಧಪಟ್ಟ ವಿವರಣೆ ಹಿಂದಿನ ಸಂಚಿಕೆಗಳಲ್ಲಿ ಇದೆ. ಇದೇ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡುವಾಗ ನಾನು ಹೇಳಿದ್ದೇನೆ, ತುಂಬ ವಿವರವಾಗಿ ಹೇಳಿದ್ದೇನೆ, ಅದನ್ನು ಗಮನಿಸಿ ಸ್ನೇಹಿತರೆ. 66ನೆಯ ಪ್ರಶ್ನೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ ಈ ಮೇಷ್ಟ್ರು ಯಾರು ಕೊಟ್ಟಿರೋದು. ಅಂದರೆ ಅವರು ವ್ಯಾಕರಣವನ್ನು ಜಾಸ್ತಿ ಪ್ರೀತಿಸ್ತಾ ಇದ್ದಂಥ ಅಧ್ಯಾಪಕರು ಅನಿಸುತ್ತೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ಯಾರೇ ಆಗಿರಲಿ ಅವರು ಹೆಚ್ಚು ವ್ಯಾಕರಣವನ್ನೇ ಕೆಲವು ಸಲ ಆಗಿಬಿಡ್ತದೆ. ಕೆಲವೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ಕೊಡುವವರು ತಮ್ಮ ಒಂದು ವಿದ್ವತ್ತು ಅಥವಾ ಅವರಲ್ಲಿ ಪಾಂಡಿತ್ಯ ಯಾವುದಿರುತ್ತದೆಯೋ
ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಜಾಸ್ತಿ ಕೊಟ್ಬಿಡ್ತಾರೆ. ಯಾರೋ ವ್ಯಾಕರಣವನ್ನ ಇಷ್ಟಪಡ್ತಕ್ಕಂತಹ ಅಂತಹ ಒಬ್ಬ ವ್ಯಾಕರಣ ತಜ್ಞರು ಪ್ರಶ್ನೆಗಳನ್ನ ರೂಪಿಸುವಾಗ ಬರೀ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಹೆಚ್ಚಾಗಿ ಕೊಟ್ಟಿದ್ದಾರೆ. ಇರಲಿ, ಸಾಹಿತ್ಯ ಚರಿತ್ರೆ, ಛಂದಸ್ಸು, ಭಾಷಾ ವಿಜ್ಞಾನ, ಕಾವ್ಯ ಮೀಮಾಂಸೆ ಇವೆಲ್ಲವೂ ಸೇರಿ ಪ್ರಶ್ನೆಗಳನ್ನು ರೂಪಿಸುವುದು ಸಹಜವಾಗಿ ಬರ್ತದೆ ಆ ಪ್ರಶ್ನೆ ಪತ್ರಿಕೆ. ಆದರೆ ಇಲ್ಲಿ ನಮಗೆಲ್ಲ ಗೊತ್ತಿರುವಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಜಾಸ್ತಿ ಇವೆ ಅನ್ನೋದು ನಿಮಗೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡ್ತದೆ. ಇರಲಿ, ಗಮನಿಸಿ. ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು. ಈ ವಾಕ್ಯದಲ್ಲಿ ಕಂಡುಬರುವ ಧಾತು ಯಾವುದು? ಅಂದ್ರೆ ಅಲ್ಲಿ ಕ್ರಿಯಾಪದ ಯಾವುದು ಮೊದಲು? ನಾವು ಎಂಬುದು ಕ್ರಿಯಾಪದ ಅಲ್ಲ, ಪ್ರತಿಜ್ಞೆ ಎಂಬುದು ಕ್ರಿಯಾಪದ ಅಲ್ಲ, ತಪ್ಪದೆ ಎಂಬುದು ಇಲ್ಲಿ ಕ್ರಿಯಾಸೂಚಕ ಅಲ್ಲ, ಅಲ್ಲಿ ಇನ್ನೊಂದು ನಡೆಯುವೆವು ಎಂಬುದು ಕ್ರಿಯಾಪದ. ಹಾಗಾದ್ರೆ ಇಲ್ಲಿ ಧಾತು ಯಾವುದು? ಆ ಕ್ರಿಯಾಪದದ ಮೂಲ ರೂಪ ಯಾವುದು? ನಡೆಯುವೆವು. ಈ ಕ್ರಿಯಾಪದದಲ್ಲಿ ಧಾತು ನಡೆ ಆಗ್ತದೆ. ಹಾಗಾಗಿ ಇಲ್ಲಿ ಉತ್ತರಗಳೇನು ಕೊಟ್ಟಿದ್ದಾರೆ? ತಪ್ಪು, ನಾವು, ಪ್ರತಿಜ್ಞೆ, ನಡೆ ಅಂತ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಯಾವ ಮೂರು ಉತ್ತರಗಳು, ಮೊದಲನೆಯ ಮೂರು ಉತ್ತರಗಳು ಸರಿ ಉತ್ತರಗಳಲ್ಲ ಸ್ನೇಹಿತರೆ. ನಾಲ್ಕನೆಯ ಉತ್ತರ ಅಂದ್ರೆ ನಡೆಯುವೆವು ಎನ್ನುವುದರ ಧಾತು ನಡೆ ಆಗ್ತದೆ. ಈ 66ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 4 ಅಂದ್ರೆ ನಡೆ ಎಂಬುದು ನಮಗೆ ಸ್ಪಷ್ಟವಾಗಬೇಕು. 67ನೆಯ ಪ್ರಶ್ನೆಗೆ ಹೋಗೋಣ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು? ಅದು ನಾಮ ಪ್ರಕೃತಿ ಆಗಿರಲಿ, ಕ್ರಿಯಾ ಪ್ರಕೃತಿ ಆಗಿರಲಿ. ಈಗ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಆಗುತ್ತದೆ. ಕ್ರಿಯಾ ಪ್ರಕೃತಿ ಅಂದ್ರೆ ಧಾತು. ಕ್ರಿಯಾ ಪ್ರಕೃತಿಗಳಿಗೆ ಆಖ್ಯಾತ ಪ್ರತ್ಯಯಗಳು, ಅದಕ್ಕೆ ಮುಂಚೆ ಕಾಲಸೂಚಕ, ಒಂದು ಧಾತು ಪ್ಲಸ್ ಕಾಲಸೂಚಕ ಪ್ಲಸ್ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಅದೊಂದು ಕ್ರಿಯಾಪದ, ಪೂರ್ಣ ಕ್ರಿಯಾಪದ ಆಗುತ್ತದೆ ಅನ್ನೋದನ್ನು ನೋಡಿದ್ದೇವೆ. ಇಲ್ಲಿ ಗಮನಿಸಬೇಕು, ಒಂದು ಪ್ರಕೃತಿ ಪ್ಲಸ್ ಪ್ರತ್ಯಯ ಸೇರಿದಾಗ ಆಗುವುದು ಪದ, ಅಂದ್ರೆ ಆಯ್ಕೆ 1 ಆಗ್ತದೆ. ಇಲ್ಲಿ ಪದ, ವಾಕ್ಯ, ಪ್ರಬಂಧ, ಧ್ವನಿ ಎನ್ನುವಂತ ಕೆಲವು ಉತ್ತರಗಳನ್ನು ಕೊಟ್ಟಿದ್ದಾರೆ. 67ನೆಯ ಪ್ರಶ್ನೆಗೆ ಆಯ್ಕೆ 1 ಪ್ರಕೃತಿ ಮತ್ತು ಪ್ರತ್ಯಯಗಳು ಸೇರಿದಾಗ ಪದ ಆಗುತ್ತದೆ. ನಾವು 68ನೆಯ ಪ್ರಶ್ನೆಗೆ ಹೋಗೋಣ. ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮಣ್ಣನು 1ನೇಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ. ಏನು ಕೊಟ್ಟಿದ್ದಾರೆ? ಅಲ್ಲಿ 20 ಎನ್ನುವಂತಹ ಪದ ಏನಿದೆ ಅದರ ಕೆಳಗಡೆ ಕೆಳಗೆರೆ ಅಂಡರ್ಲೈನ್ ಮಾಡಲಾಗಿದೆ. ಈ ಪದ ಏನಾಗಾದ್ರೆ ಇಲ್ಲಿ 1ನೇಯವನು ಅಂತ ಹೇಗಿದೆಯೋ ಪದ, ಅದೇ ತರ ಅದು ಅರ್ಥ ಬರ್ತಾ ಇದೆ. ಸಂಖ್ಯಾವಾಚಕ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಪರಿಮಾಣವಾಚಕ, ಸಂಖ್ಯಾವಾಚಕ, ಪ್ರಕಾರವಾಚಕ ಮತ್ತು ವಸ್ತುವಾಚಕ. ನಾವು ಹಿಂದೆ ಈಗಾಗಲೇ ಮಾತಾಡಿದ್ದೇವೆ ಪದಗಳನ್ನು ಯಾವ ರೀತಿ ವಿಧಗಳಾಗಿ ವಿಂಗಡಿಸಿಕೊಂಡಿದ್ದಾರೆ ಅಂತ ಹೇಳುವಾಗ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುವ ವಿವರಣೆ ಕೊಟ್ಟಿದ್ದೆ. ಹಿಂದಿನ ಸಂಚಿಕೆಯಲ್ಲಿ ಈ ವಿವರಣೆಗಳು ಇರುವುದರಿಂದಲೇ ನಾನು ಈ ಸಂಚಿಕೆಯನ್ನು ಸ್ವಲ್ಪ ತ್ವರಿತಗತಿಯಲ್ಲಿ ಮಾತನಾಡ್ತಾ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. 20 ಎಂಬುದು ಸಂಖ್ಯಾವಾಚಕ, ಅಂದ್ರೆ ಅದು ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಸಂಖ್ಯಾ ಸೂಚಕ. ನಮಗೆ ಇಲ್ಲಿ 68ನೆಯ ಪ್ರಶ್ನೆಗೆ ಆಯ್ಕೆ 2 ಅಂದ್ರೆ ಸಂಖ್ಯಾವಾಚಕ ಅಂತ ಏನಿದೆ, ವಾಚಕ ಅಂದ್ರೆ ಹೇಳುವುದು, ಸಂಖ್ಯೆಯನ್ನು ಅದು ವಾಚಿಸ್ತಾ ಇದೆ. 20 ಸಂಖ್ಯಾವಾಚಕ. ಆಯ್ಕೆ 2 ಸರಿಯಾದ ಉತ್ತರ. 69ನೆಯ ಪ್ರಶ್ನೆಗೆ ಹೋಗೋಣ. ವಿಭಕ್ತಿ ಪಲ್ಲಟದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೊಡಲಾಗಿದೆ. ಒಂದು ವಿಭಕ್ತಿ ಪ್ರತ್ಯಯದ ಕೆಲಸವನ್ನ ಮತ್ತೊಂದು ವಿಭಕ್ತಿ ಪ್ರತ್ಯಯ ಮಾಡುವ ಸಾಧ್ಯತೆಗಳಿರುತ್ತವೆ. ಅಂಥದ್ದನ್ನು ವಿಭಕ್ತಿ ಪಲ್ಲಟ ಎಂದು ಕರೆಯುತ್ತೇವೆ. ಅವನು ಸಾಲವನ್ನು ಪಡೆದಿದ್ದಾನೆ ಅಂತ ಅಂದಾಗ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ. ಅವನು ಸಾಲವನ್ನು ಅನ್ನೋದನ್ನು ಬಿಟ್ಟು ನಾನು ಅನ್ನು ಅನ್ನುವ ವಿಭಕ್ತಿ ಪ್ರತ್ಯಯ ಲೋಪ ಮಾಡಿ ಅವನು ಸಾಲ ಪಡೆದಿದ್ದಾನೆ, ಹೌದಲ್ವಾ? ಅವನು ಬಡ್ಡಿಯನ್ನು ಕೊಟ್ಟಿದ್ದಾನೆ, ಅವನು ಬಡ್ಡಿ ಕೊಟ್ಟಿದ್ದಾನೆ. ಹೀಗೆ ಕೆಲವು ಪ್ರತ್ಯಯಗಳನ್ನು ಬಿಟ್ಟು ಮಾತಾಡುವ ಸಾಧ್ಯತೆಗಳು ಇವೆ. ಹಾಗಂತ ಎಲ್ಲಾ ಪ್ರತ್ಯಯಗಳನ್ನು ಬೇರೆ ಬೇರೆ ಪ್ರತ್ಯಯಗಳಿಗೆ ಬೇರೆ ಬೇರೆ ಪ್ರತ್ಯಯಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಕಡೆ ಮಾತ್ರ ವಿಭಕ್ತಿ ಪ್ರತ್ಯಯಗಳನ್ನ ಪಲ್ಲಟ ಮಾಡಲಿಕ್ಕೂ ಸಾಧ್ಯ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಇಲ್ಲಿ ಕೊಡಲಾಗಿದೆ. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಅರ್ಥ ಅದೇ ಇದೆ. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಈ ವಾಕ್ಯಗಳಲ್ಲಿರುವ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿ ಯಾವ ವಿಭಕ್ತಿ ಬದಲಿಗೆ ಇನ್ನೊಂದು ವಿಭಕ್ತಿ ಅದೇ ಅರ್ಥ ಕೊಡ್ತಾ ಇದೆ ಇಲ್ಲಿ ಅನ್ನೋದನ್ನು ನಾವು ಗ್ರಹಿಸಬೇಕಾಗತ್ತೆ. ದ್ವಿತೀಯ ವಿಭಕ್ತಿಗೆ ಷಷ್ಠಿ ಬಂದಿದೆಯಾ, ಸಪ್ತಮಿ ವಿಭಕ್ತಿಗೆ ಷಷ್ಠಿ ಬಂದಿದೆಯಾ, ಅಥವಾ ಸಪ್ತಮಿ ವಿಭಕ್ತಿಗೆ ಚತುರ್ಥಿ ಬಂದಿದೆಯಾ, ಅಥವಾ ದ್ವಿತೀಯ ವಿಭಕ್ತಿಯಿಂದ ಚತುರ್ಥಿ ವಿಭಕ್ತಿಗೆ ಪಲ್ಲಟ ಆಗಿದೆಯಾ? ನಾವು ಗಮನಿಸಬಹುದು. ಅಲ್ಲಿ ಹಳ್ಳದಲ್ಲಿ ಬಿದ್ದನು ಅಂದಾಗ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಹಳ್ಳದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಎರಡನೇ ಘಟಕ ಈ ಕಡೆ ಬಂದ್ರೆ ಹಳ್ಳಕ್ಕೆ ಬಿದ್ದನು ಎಂದಾಗ ಹಳ್ಳಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇದೆ. ಅಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕೆಲಸವನ್ನ ಚತುರ್ಥಿ ವಿಭಕ್ತಿ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ವಿಭಕ್ತಿ ಸಪ್ತಮಿಯಿಂದ ಚತುರ್ಥಿಗೆ ಪಲ್ಲಟ ಆಗಿದೆ. ಹಾಗಾದ್ರೆ ಉತ್ತರ ಯಾವುದು ಇದರಲ್ಲಿ? ಆಯ್ಕೆ 3
ಸಪ್ತಮಿಯಿಂದ ಚತುರ್ಥಿಗೆ ಅನ್ನೋದು ನಮಗೆ ಗೊತ್ತಾಗಬೇಕು ಸ್ನೇಹಿತರೆ. ಪ್ರಶ್ನೆಗಳು ನೋಡಲಿಕ್ಕೆ ಬಹಳ ದೀರ್ಘವಾಗಿರ್ತವೆ, ಆದರೆ ಓದಿದಂಥ ವಿದ್ಯಾರ್ಥಿಗೆ ಒಂದು ಕ್ಷಣದಲ್ಲಿ ಅದು ಉತ್ತರ ಸ್ಪಷ್ಟವಾಗಿ ಬಿಡ್ತದೆ. ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಇಂಥ ವ್ಯಾಕರಣದ ವಿಶೇಷಾಂಶಗಳನ್ನು ಗಮನಿಸಿದ್ದ ವಿದ್ಯಾರ್ಥಿ ಆಸಕ್ತಿಯಿಂದ ವ್ಯಾಕರಣವನ್ನು ಓದಿಕೊಂಡಿದ್ರೆ ವಿದ್ಯಾರ್ಥಿಗಳಿಗೆ ಇಂಥ ಪ್ರಶ್ನೆಗಳು ನೀರು ಕುಡಿದಷ್ಟು ಸುಲಭ ಅಂತೀವಲ್ಲ, ಅಷ್ಟು ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾರು ಪರಿಶ್ರಮಪೂರ್ವಕವಾಗಿ ಓದಿರ್ತಿರೋ, ವ್ಯಾಕರಣದ ಪುಸ್ತಕಗಳನ್ನು ಅಭ್ಯಾಸ ಮಾಡಿರ್ತಿರೋ, ಹೆಚ್ಚು ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಓದಿ ಮನನ ಮಾಡಿಕೊಂಡಿರ್ತಿರೋ ಅವರಿಗೆ ಇಂತಹ ಪ್ರಶ್ನೆ ಪತ್ರಿಕೆಗಳು ಏನೂ ಅಲ್ಲ. ಅತ್ಯಂತ ಸುಲಭವಾಗಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರವೇ ಸ್ನೇಹಿತರೆ ಕಷ್ಟಪಟ್ಟು ಓದಬೇಕಾಗ್ತದೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್, ಯಾವುದನ್ನು ತಪಸ್ಸು ಅಂತೀವೋ, ಹಿಡಿದ ಕೆಲಸವನ್ನು ಬಿಡದೆ ಸಾಧನೆ ಮಾಡ್ತಕ್ಕಂಥದ್ದು ತಪಸ್ಸು. ತಪಸ್ಸಿಗೇನು ಬೇರೆ ಎರಡು ಕೋಡಿವೆಯೇ? ಜನ್ನ ಹೇಳಿದ ಮಾತು ಸುಮ್ಮನೆ ನೆನಪಾಯಿತು. ಸ್ನೇಹಿತರೆ, ನೀವು ಸ್ವಲ್ಪ ಪರಿಶ್ರಮ ಪಟ್ಟದ್ದೇ ಆದರೆ, ಅಂದರೆ ತಪಸ್ಸಿನ ರೀತಿಯಲ್ಲಿ ನೀವು ಸ್ಪರ್ಧಾ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿದ್ದೇ ಆದರೆ ನೀವು ಯಾವ ಸ್ಪರ್ಧಾತ್ಮಕ ಪರೀಕ್ಷೆಯನ್ನಾದರೂ ಕೂಡ ಸುಲಭವಾಗಿ ಜಯಿಸಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಸಾಹಿತ್ಯ ಕೃತಿಗಳನ್ನು, ಗ್ರಂಥಗಳನ್ನು ಹೆಚ್ಚಾಗಿ ಓದಿ. ದಿನಪತ್ರಿಕೆಗಳನ್ನು ಓದುವಾಗ ವಿಶಿಷ್ಟ ಪದಗಳು ಬಳಕೆಯಾಗಿದ್ದಾಗ ನೀವು ಅದನ್ನು ಗಮನಿಸಿ. ನೀವು ಯಾವುದೇ ಧಾರಾವಾಹಿಗಳನ್ನು ನೋಡ್ತಾ ಇರಿ, ಚಲನಚಿತ್ರಗಳನ್ನು ನೋಡ್ತಾ ಇರಿ, ಅಲ್ಲಿ ಬರ್ತಾ ಇರುವ ವಿಶೇಷ ಪದಗಳು ಯಾವುವು, ಅಲ್ಲಿ ಬರ್ತಾ ಇರ್ತಾ ಪದಗಳು ಯಾಕೆ ಗಮನ ಸೆಳೀತೇವೆ? ಯಾರೋ ಒಬ್ಬ ವ್ಯಕ್ತಿಯ ಭಾಷಣ ಕೇಳ್ತಾ ಇರ್ತಾರೆ, ಭಾಷಣ ಕೇಳುವಾಗ ಅವನು ಬಳಸುವಂಥ ವಿಶಿಷ್ಟ ಪದ. ನಾವು ಬೆಳಿಲಿಕ್ಕೆ, ನಮ್ಮ ಜ್ಞಾನ ವರ್ಧಿಸಿಕೊಳ್ಳುವುದಕ್ಕೆ ಯಾವ ಆಯಾಮಗಳಲ್ಲಾದರೂ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಹೌದು, ಸುಲಭ ಆಗ್ತದೆ ಆಗ. ಇರಲಿ, ನಾವು ಗಮನಿಸಿ. ಇಲ್ಲಿ ನಾನು ಸ್ವಲ್ಪ ವಿಷಯಾಂತರಾಗಿ ಬೇರೆ ವಿಚಾರ ಹೇಳಕ್ಕೆ ಹೊರಟೆ. ನಿಮಗೆ ನಿಮ್ಮ ಆ ಪರಿಶ್ರಮ ನಿಜವಾಗಿಯೂ ಒಳ್ಳೆಯ ಪ್ರತಿಫಲವನ್ನು ನಿಮಗೆ ಕೊಡಲೇಬೇಕು ಎಂಬುದು ನಮ್ಮ ಆಶಯ ಅಷ್ಟೇ. ಸ್ನೇಹಿತರೆ ಗಮನಿಸಿ, 69ನೇ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3, ಸಪ್ತಮಿಯಿಂದ ಚತುರ್ಥಿ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆಗೆ ಹೋಗೋಣ. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ. ಪ್ರಶ್ನೆಗೆ ಸ್ವಲ್ಪ ಇದಾಗಿದೆ, ಇರಲಿ ಗಮನಿಸಿ. ನಿತ್ಯ ನಪುಂಸಕ ಅಂದ್ರೇನು? ಯಾವಾಗಲೂ ಅದು ನಪುಂಸಕ ಲಿಂಗವೇ ಆಗಬೇಕು. ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿದೆ, ಲಿಂಗಗಳನ್ನ ಕುರಿತು ಮಾತನಾಡುವಾಗ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಯಾವುದು ಪುರುಷವಾಚಿಯಾಗಿರುತ್ತೋ ಅದು ಪುಲ್ಲಿಂಗವೆಂದು, ಸ್ತ್ರೀವಾಚಿಯಾಗಿರೋದನ್ನ ಸ್ತ್ರೀಲಿಂಗವೆಂದು, ಪುರುಷ ಅಥವಾ ಸ್ತ್ರೀ ಎರಡೂ ಅಲ್ಲದೇ ಇರತಕ್ಕಂಥ ನಪ್ ಆಗಿರುವ, ಕೇಶರಾಜ ಹೇಳ್ತಾನೆ, ಅಂದ್ರೆ ಅದು ನಿರ್ಜೀವವಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನ ನಾವು ಏನದು ನಪುಂಸಕ ಲಿಂಗ ಅಂತ ಕರಿತೀವಿ. ಇದಲ್ಲದೆ ಕೇಶರಾಜ ಸಂಸ್ಕೃತದ ಲಿಂಗ ವಿವಕ್ಷೆಯನ್ನು ಗಮನಿಸಿ ಕನ್ನಡದಲ್ಲಿ ಲಿಂಗ ವಿಚಾರಗಳನ್ನು ಕುರಿತು ವಿಶ್ಲೇಷಣೆ ಮಾಡಿ ವಿವರಿಸುವಾಗ ಆತ ಲಿಂಗಂ 9 ತೆರಂ ಅಂತ ಹೇಳಿ ಎಲ್ಲವಕ್ಕೂ ಉದಾಹರಣೆ ಕೊಡ್ತಾನೆ. ಹೌದು, ನಿಮಗೆ ಗೊತ್ತಿರಬೇಕು, ಮುಂದೆ ನಾನು ವ್ಯಾಕರಣದ ತರಗತಿಯಲ್ಲಿ ಮಾತಾಡ್ತೀನಿ. ಕೆಲವು ಲಿಂಗಗಳು ಪುಲ್ಲಿಂಗವೂ ಆಗುತ್ತವೆ, ನಪುಂಸಕ ಲಿಂಗವೂ ಆಗುತ್ತವೆ. ಕೆಲವು ಲಿಂಗಗಳು ಸ್ತ್ರೀಲಿಂಗವೂ ಆಗುತ್ತವೆ, ನಪುಂಸಕ ಲಿಂಗಗಳು ಆಗುತ್ತವೆ. ಕೆಲವು ತ್ರಿವಿಧ ಲಿಂಗಗಳಾಗುತ್ತವೆ. ಹೀಗೆ ಕೇಶರಾಜ ಉದಾಹರಣೆ ಕೊಡ್ತಾ ಹೋಗ್ತಾನೆ. ಅವನು ನವಗ್ರಹಗಳೆಲ್ಲವೂ ಪುಂ ನಪುಂಸಕಗಳು ಅಂದ್ಬಿಡ್ತಾನೆ. ಈಗ ಉದಾಹರಣೆಗೆ ಸೂರ್ಯ ಎಂಬುದು ಪುಲ್ಲಿಂಗ ಆಗುತ್ತದೆ. ಈ ಉದಾಹರಣೆಗೆ ಸೂರ್ಯ ಮೂಡಿದನು ಎಂದಾಗ ಸೂರ್ಯ ಅಥವಾ ರವಿ ಅಥವಾ ಭಾಸ್ಕರ ಅವನು ಪುಲ್ಲಿಂಗ ಆಗುತ್ತಾನೆ. ಸೂರ್ಯ ಮೂಡಿತು, ರವಿ ಮೂಡಿತು ಅಂದಾಗ ಮೂಡಿತು ಅಂದ ಕೂಡಲೇ ಅದು ನಪುಂಸಕ ಲಿಂಗ ಆಗ್ತದೆ. ಶನಿ ಹೆಗಲೇರಿದ್ದಾನೆ ಅಂದಾಗ ಶನಿ ಪುಲ್ಲಿಂಗ ಆಗುತ್ತಾನೆ. ಶನಿ ಕಾಡ್ತಾ ಇದೆ, ಅವನಿಗೆ ಶನಿ ಹೆಗಲೇರಿದೆ ಅಂದಾಗ ಶನಿ ನಪುಂಸಕ ಲಿಂಗ ಆಗುತ್ತದೆ. ಸರಸ್ವತಿ ಒಲಿದಿದ್ದಾಳೆ, ಸರಸ್ವತಿ ನನಗೆ ಒಲಿದಳು ಅಂದಾಗ ಸರಸ್ವತಿ ಸ್ತ್ರೀಲಿಂಗ ಆಗುತ್ತಾಳೆ. ನನಗೆ ಸರಸ್ವತಿ ಒಲಿದಿದೆ ಎಂದಾಗ ಸರಸ್ವತಿ ನಪುಂಸಕ ಲಿಂಗ. ಅಂದ್ರೆ ಪುಂ ನಪುಂಸಕ, ಸ್ತ್ರೀ ನಪುಂಸಕ ಹೀಗೆಲ್ಲ ಇವೆ. ಕೆಲವು ಪದಗಳು ಯಾವಾಗಲೂ ನಪುಂಸಕ ಲಿಂಗವೇ, ಅದು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ನಾವು ಗೊಂದಲಕ್ಕೆ ಒಳಗಾಗಬಾರದು. ಕೆಲವರು ಅದು ಹೆಣ್ಣು ಗಂಡು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡ್ಬಿಟ್ಟು ಅದು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳಲಿಕ್ಕೆ ಹೋಗ್ತಾರೆ. ಇಲ್ಲಿ ಗಮನಿಸೋಣ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ಗಮನಿಸಿ. ಆಯ್ಕೆಗಳು ಹೇಗಿವೆ? ಮನೆ, ಹುಡುಗಿ, ಶನಿ, ಶಿಶು. ಇಲ್ಲಿ ಗಮನಿಸಿದ್ರೆ ಮನೆ ಅಂತ ಇದೆ. ಮನೆ ಎಂಬುದು ಪುಲ್ಲಿಂಗ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ತ್ರೀಲಿಂಗ ಆಗ್ತದೆಯಾ? ಸ್ತ್ರೀಲಿಂಗವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ನಪುಂಸಕ ಲಿಂಗ ಆಗ್ತದೆ. ಹಾಗಾದ್ರೆ ಮನೆ ಎಂಬುದು ನಿತ್ಯವೂ ನಪುಂಸಕವೇ? ಖಂಡಿತ ಹೌದು. ಮತ್ತೆ ಯಾವಾಗಲಾದ್ರೂ ಒಮ್ಮೊಮ್ಮೆ ಅದನ್ನು ಪುಲ್ಲಿಂಗ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಈಗ ಸೂರ್ಯ ಆದರೆ ನಪುಂಸಕ ಲಿಂಗ ಪುಲ್ಲಿಂಗ ಎರಡೂ ಆಗ್ತದೆ. ಮನೆ ಎಂಬುದು ನಿತ್ಯವೂ ನಪುಂಸಕ ಲಿಂಗವೇ? ಹೌದು, ಮನೆ ಎಂಬುದು ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಆಗಿದೆ. ನಿಮಗಾಗಲೇ ಈಗ ಸ್ವಲ್ಪ ಮನಸ್ಸು ತಳಮಳಕ್ಕೊಳಗಾಗ್ತಾ ಇದೆ ಅನ್ಸುತ್ತೆ. ಹೌದು, ಈ ಪ್ರಶ್ನೆಯಲ್ಲಿಯೂ ಕೂಡ ಉತ್ತರಗಳು ಎರಡನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಮನೆ ಎಂಬುದನ್ನು ಪುಲ್ಲಿಂಗ ಮಾಡ್ಕೊಳ್ತೀರಾ? ಮನೆ ಬಂದಿದ್ದಾನೆ, ಮನೆ ಚೆನ್ನಾಗಿದ್ದಾನೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಸ್ತ್ರೀಲಿಂಗ ಮಾಡ್ಕೊಳಕ್ ಸಾಧ್ಯನಾ? ಮನೆ ಚೆನ್ನಾಗಿದ್ದಾಳೆ ಅಥವಾ ಮನೆ ಬರುತ್ತಿದ್ದಾಳೆ ಹೇಳಕ್ಕಾಗಲ್ಲ ತಾನೆ.
ಮನೆ ಭವ್ಯವಾಗಿದೆ, ಮನೆ ಸುಂದರವಾಗಿದೆ, ಮನೆ ಚೆನ್ನಾಗಿದೆ, ಮನೆ ಬಿದ್ದಿತು, ಮನೆ ಆಕರ್ಷಿಸುತ್ತಿದೆ, ಯಾವಾಗಲೂ ಅದು ನಿತ್ಯ ನಪಂಸಕ ಲಿಂಗವೇ. ಮನೆ ಎಂಬುದು ನಿತ್ಯ ನಪಂಸಕ ಲಿಂಗ. ಹುಡುಗಿ ಸ್ತ್ರೀಲಿಂಗ, ಬಿಡಿ ಅದು ಸ್ತ್ರೀಲಿಂಗ. ಹುಡುಗಿ ಬಂದಿತ್ತು ಅಂದ್ರೆ ನಪಂಸಕ ಲಿಂಗ ಆಗ್ಬಿಡೋದು. ಹುಡುಗಿ ಬಂದಳು ಅಂದಾಗ ಹೌದು ಅದು ಸ್ತ್ರೀ ನಪಂಸಕ ಆಗುತ್ತದೆ. ಶನಿ ಹೌದು ಪುಂ ನಪಂಸಕ. ಈಗ ತಾನೇ ಹೇಳಿದ್ನಲ್ಲ, ಶನಿ ಕಾಡ್ತಾ ಇದ್ದಾನೆ ಅಂದ್ಬಿಟ್ರೆ ಶನಿ ಪುಲ್ಲಿಂಗ ಆಗ್ತಾನೆ. ಶನಿ ಹೆಗಲೇರಿದೆ, ಅವನಿಗೆ ಕಾಡ್ತಾ ಇದೆ ಶನಿ ಬಿಡದು ಅದು ಅಂದಾಗ ಅದು ನಪಂಸಕಲಿಂಗ ಆಗ್ತದೆ, ಅದು ಪುಂ ನಪಂಸಕ ಆಗ್ತದೆ. ಹಾಗಾದ್ರೆ ಶಿಶು ಕೂಡ ಯಾವಾಗಲೂ ಶಿಶುವನ್ನ ಅದು ಹೆಣ್ಣು ಅಥವಾ ಗಂಡು ಅಂತ ಕರೆಯೋದೇ ಇಲ್ಲ. ಸಾಮಾನ್ಯವಾಗಿ ಅದನ್ನು ಶಿಶು ಅಳುತ್ತಿದೆ, ಶಿಶು ಹುಟ್ಟಿತು, ಅದು ನಪಂಸಕಲಿಂಗವೇ. ಹೆಚ್ಚಾಗಿ ಅದು ಕೂಡ ನಪಂಸಕಲಿಂಗ, ನಿತ್ಯ ನಪಂಸಕವೇ ಆಗುತ್ತದೆ. ಯಾರಾದರೂ ಶಿಶು ಅಳುತ್ತಿದ್ದಾನೆ ಅಂತ ಬಳಸಿಬಿಟ್ರೆ ಅದು ಪುಲ್ಲಿಂಗ ಆಗಿಬಿಡ್ಬೋದು. ಅಥವಾ ಶಿಶು ಅಳುತ್ತಿದ್ದಾಳೆ ಬಳಸಲ್ಲ ಯಾರೂ, ಅದು ಕೂಡ ನಪಂಸಕಲಿಂಗ, ನಿತ್ಯ ನಪಂಸಕಲಿಂಗವೂ ಆಗುತ್ತದೆ. ಸ್ನೇಹಿತರೆ, ಹಾಗಾದರೆ ಮನೆ ಏನಾಗ್ತದೆ ನಿಮಗೆ? ಅಲ್ಲಿ ನಾನು ನೋಡಿದೆ ಕೆಲವು ಪುಸ್ತಕದಲ್ಲಿ ಶಿಶು ಎಂಬುದು ನಿತ್ಯ ನಪಂಸಕಲಿಂಗ ಅಂತ ಹೇಳಿ ಈ ಪ್ರಶ್ನೆಗೆ ಶಿಶು ಉತ್ತರ ಕೊಟ್ಟಿದ್ದಾರೆ. ಹಾಗಾದರೆ ಮನೆ ಯಾವಾಗಲಾದರೂ ನಪಂಸಕ ಅಲ್ಲದೆ ಪುಲ್ಲಿಂಗ ಸ್ತ್ರೀಲಿಂಗ ಆಗುತ್ತದೆಯಾ? ನೀವೇ ಹೇಳಬೇಕು. ಮನೆಯೂ ಕೂಡ ನಿತ್ಯ ನಪಂಸಕಲಿಂಗವೇ ಆಗುತ್ತದೆ. ಹಿಂದೆ ಯಾವುದೋ ಒಂದು ಪ್ರಶ್ನೆಯನ್ನು ನೋಡಿದ್ವಲ್ಲ, ಅಂತ್ಯದಲ್ಲಿ ಗುರು ಬರುವುದು ಯಾವ ಒಂದು ಗಣ ಅಂತ ಹೇಳಿದಾಗ ಅಲ್ಲಿ 2 ಕೊಟ್ಟಿದ್ರು. ಅಲ್ಲಿ ಮಗಣವೂ ಅಂತ್ಯದಲ್ಲಿ ಗುರುವೇ ಬರ್ತಿತ್ತು, ಸಗಣವೂ ಅಂತ್ಯದಲ್ಲಿ ಗುರುವೇ ಬರ್ತಿತ್ತು. ಅದಕ್ಕೆ ಕೀ ಆನ್ಸರ್ ನಾವು ನೋಡಿದಾಗ ಅಲ್ಲಿ 2 ಉತ್ತರಗಳು, 1 ಮತ್ತು 2 ಅಂತ ಇತ್ತು ಈ ಬಿ ವರ್ಷನ್ ಅಲ್ಲಿ. ಇಲ್ಲಿಯೂ ಕೂಡ ನಾವು 1 ಮತ್ತು 4 ಗಮನಿಸಬೇಕಾಗ್ತದೆ. ಏಕೆಂದರೆ ಮನೆ ಪುಲ್ಲಿಂಗ ಆಗ್ತದೆಯಾ? ಆಗಲ್ಲ. ಸ್ತ್ರೀಲಿಂಗ ಆಗ್ತದೆಯಾ? ಆಗಲ್ಲ. ನಿತ್ಯವೂ ನಪಂಸಕವೇ. ಹಾಗಾಗಿ ಮನೆ ಕೂಡ ನಿತ್ಯ ನಪಂಸಕಲಿಂಗ ಆಗುತ್ತದೆ ಎಂಬುದು ನಮಗೆ ಬರಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ಇಂತಹ ಗೊಂದಲಗಳು ಆಗಾಗ್ಗೆ ಬರ್ತವೆ. ನೀವೆಲ್ಲವನ್ನು ನಾವು ಸುಲಭವಾಗಿ ಗಮನಿಸಬೇಕಾಗತ್ತೆ. ಸ್ನೇಹಿತರೆ, ನಾನು ಮುಂದಿನ ಸಂಚಿಕೆಯಲ್ಲಿ 71ನೇ ಪ್ರಶ್ನೆಯಿಂದ ಮುಂದುವರಿಸ್ತೀನಿ. ಈಗಾಗಲೇ ನಿಮಗೆ ನೀವೊಮ್ಮೆ ಪ್ರಯತ್ನ ಮಾಡಿದರೆ ಆ 71ರಿಂದ ಮುಂದಕ್ಕಿರುವ ಪ್ರಶ್ನೆಗಳಿಗೆ ನೀವೇ ಸುಲಭ. ಯಾಕೆಂದರೆ ಹಿಂದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿವರಗಳನ್ನು ಹೆಚ್ಚಿನ ವಿವರಣೆ ಕೊಡುವಾಗ ಹೇಳಿದ್ದೇನೆ. ಇರಲಿ, ಮುಂದುವರಿಸೋಣ. 71ನೇ ಪ್ರಶ್ನೆಯಿಂದ ಮುಂದುವರಿಸ್ತೀನಿ. ಸ್ನೇಹಿತರೆ ನಮಸ್ಕಾರ. ದಿನಾಂಕ 29/9/2024 ಭಾನುವಾರ, ಅಂದರೆ ನಿನ್ನೆ ನಡೆದಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಉತ್ತರಗಳ ವಿಶ್ಲೇಷಣೆಯನ್ನು ಮಾಡಿಕೊಡಿ ಅಂತ ಕೆಲವು ಸ್ನೇಹಿತರು ಕೇಳ್ತಾ ಇದ್ದೀರಿ. ಮೊದಲು ಈ ಪ್ರಶ್ನೆ ಪತ್ರಿಕೆ ಈಗ ಮಾಡ್ತಾ ಇರತಕ್ಕಂತಹ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಮುಗಿಯಲಿ. ಆ ನಂತರ ನಿಮ್ಮ ನಿನ್ನೆ ನಡೆದಂತಹ ಕನ್ನಡ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ವಿಶ್ಲೇಷಣೆಯನ್ನು ಮಾಡೋಣ. ಯಾವುದು ಸರಿ ಉತ್ತರ, ಉಳಿದ 3 ಏಕಲ್ಲ ಎನ್ನುವುದನ್ನು ವಿಶ್ಲೇಷಣೆ ಮಾಡುವುದರೊಂದಿಗೆ ಕೀ ಆನ್ಸರ್, ಸರಿ ಉತ್ತರವನ್ನು ನಾವು ಗುರುತಿಸಬೇಕಾಗ್ತದೆ. ವಿವರಣಾತ್ಮಕವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಾನೀಗ ಕೆಲವು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಲೈವ್ ಅಂದರೆ ನೇರವಾಗಿ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾರು ನಾನು ಎಲ್ಲರಿಗೂ ಕೂಡ ನನ್ನ ಇಂಥ ತರಗತಿ ಇಂಥ ದಿನ ಇರುತ್ತೆ ಅಂತ ಹಾಕೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ಸುಲಭವಾಗಿ ಆ ಸೂಚನೆ ಬಂದು ಬಿಡುತ್ತದೆ. ಹಾಗಾಗಿ ನೀವು ಯಾರಿದ್ದೀರಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ತಕ್ಕಂಥವ್ರು, ಸಬ್ಸ್ಕ್ರೈಬ್ ಒತ್ತೋದ್ರಿಂದ ನಿಮಗೇನು ನಷ್ಟ ಆಗೋದಿಲ್ಲ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಬೇಕು, ಬೆಲ್ ಐಕಾನ್ ಒತ್ತಿರಿ. ಇಷ್ಟು ನಾನು ನಿಮಗೆ ಹೇಳ್ತಾ ಇರೋ ಉದ್ದೇಶ, ನಾವು ಹಾಕ್ತಾ ಇರುವ ವಿಡಿಯೋಗಳು ನಿಮಗೆ ಸುಲಭವಾಗಿ ನಿಮ್ಮ ಗಮನಕ್ಕೆ ಬರುತ್ತವೆ. ಅದರಲ್ಲಿ ಏನು ಕೃಪಣತೆ ತೋರಿಸಬೇಡಿ. ಆ ಸಬ್ಸ್ಕ್ರೈಬರ್ ಆಗಿ ಮತ್ತು ಏನದು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಓಕೆ ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಮಗೆ ಒಳ್ಳೆಯದಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದು.